ಅರಹ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ತನ್ನೋ ದುರ್ಗಿ ಪ್ರಚೋದಯಾತ್. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸಾಂಬ ಸದಾ ಶಿವ 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 ಶ್ರೀ ಗುರು ರೇಣುಕಲಿಂಗಾಯ ನಮಃ ಓಂ. ಶ್ರೀ ಗುರು ರೇಣುಕಲಿಂಗಾಯ ನಮಃ. ಶ್ರೀ ಗುರು ರೇಣುಕಲಿಂಗಾಯ ನಮಃ ಓಂ. ಶ್ರೀ ಗುರು ರೇಣುಕಲಿಂಗಾಯ ನಮಃ. ಶ್ರೀ ಗುರು ರೇಣುಕಲಿಂಗಾಯ ನಮಃ ಓಂ. ಶ್ರೀ ಗುರು ರೇಣುಕಲಿಂಗಾಯ ನಮಃ. ಶ್ರೀ ಗುರು ರೇಣುಕಲಿಂಗಾಯ ನಮಃ ಓಂ. ಶ್ರೀ ಗುರು ರೇಣುಕಲಿಂಗಾಯ ನಮಃ. ಶ್ರೀ ಗುರು ರೇಣುಕಲಿಂಗಾಯ ನಮಃ ಓಂ. ಶ್ರೀ ಗುರು ರೇಣುಕಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಾಯ ನಮಃ ಓಂ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ ಓಂ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ ಓಂ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ ಓಂ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ
ಶಿವ ಸಾಂಬ ಸದಾ 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 ಸಾಂಬ ಸದಾ ಶಿವ 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 ಸಾಂಬ ಜೈ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜೈ. सद्गुरु गुरुपाद शिवयोगी महाराज की जगन्माते राजराजेश्वरी माता की सांब जय नमः पार्वती पतये हर हर महादेव ಪ್ರಥಮದಲ್ಲಿ ಕ್ಷೇತ್ರ ಅಧಿಷ್ಠಾನ ದೇವತೆ ಜಗನ್ಮಾತೆ ಆದಿಶಕ್ತಿಯ ಚರಣ ಸನ್ನಿಧಾನಕ್ಕೆ ದಂಡವತ್ತು ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀಮದ್ವೀರಶೈವ ಮಹಾಮತ ಸಂಸ್ಥಾಪನಾಚಾರ್ಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಸನ್ನಿಧಾನಕ್ಕೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀಮಠದ ಮೂಲ ಅಧಿದೈವವಾದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಕೋಳಂಕಿಯ ಜೀವೈಕ್ಯ ಗುರುವಾಗಿರ್ತಕ್ಕಂಥ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 108,000 ದೇವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಹಣೆಮಣಿದು ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶಟಸ್ಥಲ ಬ್ರಹ್ಮಿ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ನಮಿಸಿ ಸಂಗೀತ ಬಳಗದ ವೇದಮೂರ್ತಿ ಮಹಾಂತಯ್ಯ ಸ್ವಾಮಿಗಳು ಕಂಬಾಳೆ ಮಠ ಅವರಲ್ಲಿ ತಬಲಾ ವಾದಕರಾಗಿರ್ತಕ್ಕಂಥ ಬ್ರಹ್ಮೇಂದ್ರ ಮಂಜರ್ಲಾ ಅವರಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣಶರಣೀಯರಲ್ಲಿ ಶರಣಾರ್ಥಿಗಳು. ಶ್ರಾವಣ ಮಾಸದ ಶತಮಾನೋತ್ಸವದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಅಧ್ಯಾತ್ಮ ಪ್ರವಚನದಲ್ಲಿ ಮಾನವ ಜನ್ಮದ ಮಹತ್ವದ ವಿಚಾರಗಳನ್ನು ತಮ್ಮೆಲ್ಲರಿಗೆ ತಿಳಿಸ್ತಾ ಬರುವಂಥದ್ದಾಗಿದೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿ ಶಿವಕಾರುಣ್ಯ ಸ್ಥಳದ ಜೀವ ಸಂಬೋಧನಾ ಸ್ಥಳವನ್ನು ದಾಟಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಒಂದು ಸೂತ್ರವನ್ನು ಹೇಳುತ್ತಾ ಇದ್ದಾರೆ. ನರಜನ್ಮದಿಂದ ಇಹದೊಳು ಮಿಗಿಲುಂಟೆ. ಮನುಷ್ಯ ಜನ್ಮಕ್ಕಿಂತ ಈ ಜಗತ್ತಿನಲ್ಲಿ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತೊಂದು ಇಲ್ಲ, ಜನ್ಮ ಅಂತೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ, ಮನುಷ್ಯರಿಗಿಂತ ಶ್ರೇಷ್ಠ ದೇವತೆಗಳಿದಾರಲ್ಲ ಅಂತ ಕೇಳಿದರೆ, ದೇವತೆಗಳಿಗೆ ಜಾಗೃತಾವಸ್ಥೆ ಒಂದೇ, ಕಣ್ಣು ತೆರೆದದ್ದು ತೆರೆದಂಗೆ ಇರಬೇಕು, ಮುಚ್ಚಿದ್ರೆ ದೇವರಲ್ಲ. ಅವರು ಯಾವತ್ತೂ ಕಣ್ಣುಗಳನ್ನು ತೆರೆದೇ ಇರ್ತಾರೆ, ಮುಚ್ಚಂಗಿಲ್ಲ.
ಅವರಿಗೆ ನಿದ್ದೆ ಇಲ್ಲ, ಅವರಿಗೆ ಸ್ವಪ್ನ ಇಲ್ಲ, ಜಾಗೃತ ಅವಸ್ಥೆ ಒಂದೇ. ಇನ್ನು ಪಶು ಪಕ್ಷಿ ಪ್ರಾಣಿಗಳಿಗೇನದ ಅಂತ ಕೇಳಿದರೆ ಜಾಗ್ರ ಮತ್ತು ಸ್ವಪ್ನ, ಅವಕ್ಕೊಂದಿಷ್ಟು ಕನಸಿರ್ತದೆ, ಒಂದಿಷ್ಟು ಎಚ್ಚರ ಇರ್ತದೆ. ಸುಷುಪ್ತಿ ಅವಸ್ಥೆ ಅವಕ್ಕಿಲ್ಲ. ಕಲ್ಲು ಮಣ್ಣು ಗಿಡ ಮರಗಳಿಗೆಲ್ಲ ಸುಷುಪ್ತಿ ಅವಸ್ಥೆ, ಜಾಗೃತಿ ಇಲ್ಲ, ಸ್ವಪ್ನ ಇಲ್ಲ. ಮನುಷ್ಯನಿಗೆ ಮಾತ್ರ 3 ಅವಸ್ಥೆಗಳು. ಈಗ ನಾವು ಬಂದು ಎಚ್ಚರದಲ್ಲಿ ಕೂತಿದ್ದೇವೆ, ಇದು ಜಾಗೃತ ಅವಸ್ಥೆ. ಮನೆಗೋಗಿ ಪ್ರಸಾದ ಮಾಡಿ ಮಲಗುತ್ತೇವೆ, ಕನಸು ಬೀಳ್ತದೆ, ಅದು ಸ್ವಪ್ನಾವಸ್ಥೆ. ಕನಸಿನಕ್ಕಿಂತ ಹಿಂದೆ ಮತ್ತೆ ಮುನ್ನಷ್ಟು ಮುಂದಕ್ಕೆ ಹೋದರೆ ನಿದ್ರಾವಸ್ಥೆ. ಬೆಳಿಗ್ಗೆ ಎದ್ದ ಮೇಲೆ ಹೇಳ್ತಾನೆ, ರಾತ್ರಿ ಕನಸು ಇಂಥದ್ದು ನನಗೆ ಬಿದ್ದಿತ್ತು ಅಂತ. ಇಷ್ಟು ವಿಚಾರ ದೇವತೆಗಳಿಗೂ ಇಲ್ಲ, ಪಶು ಪಕ್ಷಿ ಪ್ರಾಣಿಗಳಿಗೂ ಇಲ್ಲ, ಮನುಷ್ಯರಿಗೆ ಮಾತ್ರ ಇದೆ. ಅದಕ್ಕೆ ನಿಜಗುಂಡ್ರು ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಹೇಳಿದ್ದಾರೆ. ಈ ಜನ್ಮಕ್ಕಿಂತ ಶ್ರೇಷ್ಠವಾದದ್ದು ಹೆಚ್ಚಿಂದು ಎಲ್ಲಾದರೂ ಅದ ಏನು ಅಂತ ಕೇಳಿದರೆ ಇಲ್ಲ ಅಂತಲೇ ಉತ್ತರದ. ಈ ಶ್ರೇಷ್ಠವಾದ ಜನ್ಮವನ್ನು ನಾವು ಶ್ರೇಷ್ಠ ಮಾಡಿಕೊಳ್ಳಬೇಕಾದರೆ ಏನು ಮಾಡಬೇಕು? ಶ್ರೇಷ್ಠ ಆಗಬೇಕಲ್ಲ. ಒಂದು ಕಲ್ಲು ಲಿಂಗದ ರೂಪದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಪತ್ತಾರನ ಕೈಯೊಳಗೆ, ಶಿಲ್ಪಿ ಕೈಯೊಳಗೆ ಕಟ್ಟದು ಎಲ್ಲ ತಯಾರು ಮಾಡಿದ ಮೇಲೆ ಅದು ಲಿಂಗ ಆಗ್ತದೆ. ಆವಾಗ ನಾವು ಆ ಲಿಂಗಕ್ಕೆ ನಮಸ್ಕಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಎಲ್ಲರ ಹಾಕಿದ ಕಲ್ಲಿಗೆ ನಮಸ್ಕಾರ ಮಾಡು ಅಂದ್ರೆ ನಮ್ಮ ಕೈ ಮುಗಿಯಂಗಿಲ್ಲ, ತಲೆ ಬಾಗಂಗಿಲ್ಲ. ಅದು ಲಿಂಗದ ಆಕಾರ ಆದ್ರೇ ಅಲ್ಲಿ ನಮ್ಮ ತಲೆ ಬಾಗ್ತದ, ಕೈ ಮುಗಿತದ. ಅದರಂತೆ ಸುಭಾಷಿತಕಾರರು ಹೇಳ್ತಾ ಇದ್ದಾರೆ, ಮನುಷ್ಯ ಜನ್ಮ ಶ್ರೇಷ್ಠ, ಏನು ಮಾಡಿದರೆ ಶ್ರೇಷ್ಠ ಅದು ಬೇಕಲ್ಲ. ಹುಟ್ಟಿ ಬಂದ್ರೆ ಮಾತ್ರಕ್ಕೆ ಶ್ರೇಷ್ಠ ಏನು ಅಂತ ಕೇಳಿದರೆ ಹುಟ್ಟಿ ಬಂದ ಮಾತ್ರಕ್ಕೆ ಶ್ರೇಷ್ಠ ಅಲ್ಲ. ದೇವಸ್ಥಾನಕ್ಕೆ ಹೋದ ಮಾತ್ರಕ್ಕೆ ಭಕ್ತ ಏನು ಅಂತ ಕೇಳಿದರೆ ಭಕ್ತ ಅಲ್ಲ. ದೇವರ ನಿಜವಾದ ಇರುವಿಕೆಯನ್ನು ತಿಳಿದು ಮನಸಾಪೂರ್ವಕವಾಗಿ ಆ ದೇವರಿಗೆ ಅವನು ಶರಣಾಗತ ಆಗಿದ್ದ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿದ್ದು ಪ್ರತಿಫಲ ಅವನಿಗೆ ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಸುಮ್ಮನೆ ಎಲ್ಲರೂ ಹೋಗ್ತಾರ ಅಂತ ಹೋಗೋದು, ಎಲ್ಲರೂ ಸುತ್ತರಿತಾರ ಅಂತ ಸುತ್ತರಿಯೋದು, ಎಲ್ಲರೂ ನಮಸ್ಕಾರ ಮಾಡ್ತಾರ ಅಂತ ಮಾಡೋದು. ಯಾಕೆ ಅಂತ ಕೇಳಿದರೆ ಬಾಜುಕ ಕರ್ಕೊಂಡು ಹೋದವನು ಅಡ್ಡ ಉದ್ದು ಬೀಳ್ತಾನೆ ದೇವರಿಗೆ. ನಾನು ಬೀಳಲಿಲ್ಲ ಅಂದರೆ ಇವನು ಏನು ತಪ್ಪು ತಿಳ್ಕೊತಾನ ಅಂತ ಅವ ನಮಸ್ಕಾರ ಮಾಡ್ತಾನೆ, ಮನಸಾಪೂರ್ವಕವಾಗಿ ಇಲ್ಲ. ಅದರಂತೆ ಸುಮ್ಮನೆ ಮನುಷ್ಯನಾಗಿ ಹುಟ್ಟಿದ ಮಾತ್ರಕ್ಕೆ ಶ್ರೇಷ್ಠ ಆಗೋದಿಲ್ಲ. ಸುಭಾಷಿತಕಾರರು ಹೇಳ್ತಾ ಇದ್ದಾರೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್യമೇ ತತ್ ಪಶುಭಿರ್ನರಾಣಾಂ ಧರ್ಮೋಹಿತೇಶ ಮದಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿಸ್ ಸಮಾನ. ಆಹಾರ, ನಿದ್ದೆ, ಭಯ, ಮೈಥುನ ಇವು ಎಲ್ಲ ಪ್ರಾಣಿಗಳೂ ಮಾಡುತ್ತಾವ, ಪಕ್ಷಿಗಳೂ ಮಾಡುತ್ತಾವ, ಮನುಷ್ಯರೂ ಮಾಡುತ್ತಾರೆ. ಮತ್ತು ವ್ಯತ್ಯಾಸ ಏನು? ಅವ್ರಿಗಿಂತ ನಾನು ಶ್ರೇಷ್ಠ ಆಗಬೇಕು ಅಂದರೆ ಏನಾದರೂ ಒಂದು ಉತ್ತಮವಾದದ್ದು ಇರಬೇಕಲ್ಲ. ಇವತ್ತು 1000 ಜನರೊಳಗೆ ನಾನು ಶ್ರೇಷ್ಠ ಕಾಣಬೇಕು ಅಂದರೆ ಒಂದು ಕುಶಲತ್ವ ಅಲ್ಲಿ ಏನಾದರೂ ಇರಬೇಕು. ಅದರಂಗ ಆಹಾರ ಪ್ರಾಣಿಗಳೂ ತಿಂತಾವ, ತೆಳಗಿಂದ ಸೊಪ್ಪೆ, ಮ್ಯಾಲಿನ ತೆನೆ ನಾವು ಒಂದಿಷ್ಟು ಕುದಿಸಿಕೊಂಡು ತಿಂತೀವಿ. ಒಂದ ಗಿಡದಾಗೆಂದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಮನುಷ್ಯರಿಗೂ ಭಾಗ ಮಾಡಿಕೊಂಡಿವಿ. ಆಹಾರದಲ್ಲಿ ವ್ಯತ್ಯಾಸ ಇಲ್ಲ. ಭಯ, ಯಾರಾದರೂ ಬಡಿಗೆ ಎತ್ತಿದ್ರು ಅಂದ್ರೆ ನಾವು ಓಡಿ ಹೋಗ್ತೀವಿ, ಪಕ್ಷಿಗಳು ಹಾರಿ ಹೋಗ್ತಾವ, ದನಗಳು ಮುಂದಕ್ಕೆ ಓಡಿ ಹೋಗ್ತಾವ. ಭಯದಲ್ಲಿ ವ್ಯತ್ಯಾಸ ಇಲ್ಲ. ನಿದ್ದೆ, ನಾವು ಮಲಗ್ತೀವಿ, ಪಕ್ಷಿಗಳು ಮಲಗ್ತಾವ ಮತ್ತು ಪ್ರಾಣಿಗಳು ಮಲಗ್ತಾವ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಮೈಥುನ, ಇವನು 4 ಮಕ್ಕಳನ್ನ ಹಡಿತಾನ,
ಅವು ಕರುಗಳನ್ನು ಹಾಕ್ತಾವ, ಅವು ತತ್ತಿ ಇಡ್ತಾವ. ಮತ್ತು ಪ್ರಾಣಿಗಳಿಗೂ ಮನುಷ್ಯರಿಗೆ ಏನು ಶ್ರೇಷ್ಠತೆ ಅಂತ ಕೇಳಿದರೆ ಸುಭಾಷಿತಕಾರರು ಕೊನೆಗೊಂದು ಸಾಲು ಹೇಳ್ತಾರೆ, ಧರ್ಮೋ ಹಿತೇಶ ಮದಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿ ಸಮಾನ. ಇಲ್ಲಿ ಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಫಾರ್ಸಿ, ಪಂಜಾಬಿ ಅಂತಲ್ಲ. ಇಲ್ಲಿ ಮಾನವ ಧರ್ಮ. ರಂಭಾಪುರಿಯ ಜಗದ್ಗುರುಗಳವರು, ಹಿರಿಯರು, ಗಂಗಾಧರ ಭಗವತ್ಪಾದಂಗಳವರು ಸನಾತನ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದಾರೆ. ಅಲ್ಲಿ ಹಿಂದೂಗಳಿಗೆ, ಮುಸ್ಲಿಮರಿಗೆ, ಕ್ರೈಸ್ತರಿಗೆ ಜಯವಾಗಲಿ ಅಂತಂದಿಲ್ಲ, ಮತ್ತು ಜಂಗಮರಿಗೆ ಜಯವಾಗಲಿ ಅಂತಂದಿಲ್ಲ, ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂತಂದಿಲ್ಲ, ಇನ್ನುಳಿದ ಜಾತಿಗಳಿಗೆ ಜಯವಾಗಲಿ ಅಂತಂದಿಲ್ಲ. ಸನ್ನಿಧಿಯವರು ಸನಾತನ ಮಾನವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮ ಇಲ್ಲಿ ಜಾತಿ ಅಲ್ಲ. ಧರ್ಮ ಅಂದರೆ ಜ್ಞಾನ. ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಅಂದರೆ ಜ್ಞಾನ, ಅರಿವು, ವಿಚಾರ, ತಿಳುವರಿಕೆ ಯಾರಿಗಿದೆಯೋ ಅವರು ಶ್ರೇಷ್ಠ. ಯಾರಿಗೆ ಅರಿವೇ ಇಲ್ಲ ಅಂದರೆ ಅವರು ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಶಾಸ್ತ್ರ ಹೇಳ್ತದೆ. ಬಾಲಕೋಡುಗಳಿಲ್ಲದ ಎರಡು ಕಾಲಿನ ದನ ಅಂತ ಕರೆದಾರೆ. ಅರಿವು ಇದ್ದಿಲ್ಲ ಅಂದರೆ, ಜ್ಞಾನ ಇದ್ದಿಲ್ಲ ಅಂದರೆ, ಧರ್ಮದ ಪ್ರಜ್ಞೆ ಇದ್ದಿಲ್ಲ ಅಂದರೆ ಹೊಲದೊಳಗೆ ಹಾಕ್ತಿರ್ತಾರಲ್ಲ, ಮೆಣಸಿನ ಗಿಡದೊಳಗೆ ಬೆದರುಗೊಂಬೆ ಅಂತ ಹಾಕ್ತಾರೆ. ಹಳೆಯದು ಪ್ಯಾಂಟು, ಹಳೆಯದು ಅಂಗಿ, ಒಂದು ಗಡಿಗೆ, ಒಂದು ಪ್ಲಸ್ ಚಿನ್ನ ಮಾಡಿದಂಗೆ ಮಾಡಿ ಅದಕ್ಕೆ ಅಂಗಿ ತೊಡಿಸಿ ಮೇಲೆ ಒಂದು ಗಡಿಗೆ ಹಾಕಿ ಅದಕ್ಕೊಂದಿಷ್ಟು ಕಣ್ಣು ಮಾಡಿ ಮೂಗು ಮಾಡಿ ಬಿಟ್ಟುಬಿಡ್ತಾರೆ. ದನಗಳು ಅಂತವ ಈ ಹೊಲ್ದಾಗ ಮೇಯಕ್ಕೆ ಹೋಗ್ಬೇಕು ಅಂದ್ರೆ ಮಾಲಕ್ಕೆ ಬಡಿಗೆ ಹಿಡ್ಕೊಂಡು ನಿಂತಾನ, ಹೊಲ್ದಾಗ ಹೋದ್ರೆ ಹೊಡಿತಾನ ಅಂತ ದನ ಅಂತವ. ಕಳ್ಳರು ನಾನು ಅಗಲತ್ತು ನೋಡಿ ಹೇಳಿ ಅದು ಬೆದರ್ಗೊಂಬೆ, ಅದು ಏನು ಮಾಡೋದಲ್ಲ. ಮೆಣಸಿನಕಾಯಿ ಏಸನ ಅರಿ, ಎಷ್ಟರ ಹೊತ್ಕೊಂಡು ಹೋಗು, ಅದೇನು ಮಾಲಕಗೆ ಹೇಳೋದನೂ ಅಲ್ಲ, ನೀವ್ಯಾಕೆ ಬಂದಿರಂತ ಅನ್ನೋದನೂ ಅಲ್ಲ, ಸುಮ್ಮನೆ ಕಳ್ಳತನ ಮಾಡ್ಕೊಂಡು ಹೋದ್ರಾಯ್ತು ಅಂತ ಕಳ್ಳರು ಒಯ್ತಿರ್ತಾರೆ. ಅದರಿಂದ ಏನಾದರೂ ಕೆಲಸ ಆಗ್ಯದೇನೋ ಅಂತ ಕೇಳಿದರೆ ಏನಾಗಿಲ್ಲ. ದನಗಳು ಇದು ಮನುಷ್ಯ ಅಂತಂತವ. ಅದರಂಗ ಅಜ್ಞಾನಿ ಜನರು, ಪಾಮರ ಜನರು, ಬುದ್ಧಿಹೀನ ಜನರು ಎಲ್ಲರೂ ನಾವು ಮನುಷ್ಯರು ಶ್ರೇಷ್ಠ ಅಂತಾರ. ಆದರೆ ಜ್ಞಾನಿಗಳು ಅದಕ್ಕೆ ಶಾಸ್ತ್ರದೊಳಗೆ ಹೇಳ್ತಾರೆ, ನಮ್ಮ ವರ್ತನ ಹೆಂಗಿರಬೇಕು ಅಂತ ಕೇಳಿದರೆ ಬಲ್ಲವರು ಅಹುದು ಏನೇ ಅಂತ. ಇವತ್ತು ಜಗತ್ತು ಹೌದರ ಅನುವಲ್ತಾಕ ಅಲ್ಲರ ಅನುವಲ್ತಾಕ. ಬಲ್ಲಂಥ ಜ್ಞಾನಿಗಳು ತಮ್ಮ ನಿನ್ನ ಸಂಸಾರ ಭಾಳ ಚಲೋ ಐತೆ ಅಂತ ಅಂದುಬಿಟ್ರೆ ನಾವು ಮುಕ್ತರೆ. ನಿನ್ನ ಸಂಸಾರ ದಿವಾಳಿ ಎದ್ದದ ಅಂತ ಜ್ಞಾನಿಗಳು ಅಂದರು ಅಂದರೆ ನೀನು ಎಷ್ಟು ಗಳಿಸಿದ್ರೂ ಸಹಿತ, ಎಂಥ ಅನ್ನ ಊಟ ಮಾಡಿದರೂ ಸಹಿತ, ಕಿಲೋಗಟ್ಟಲೆ ಬಂಗಾರ ಹಾಕಿಕೊಂಡ್ರೂ ಸಹಿತ ನೀನು ಎರಡು ಕಾಲಿನ ದನ ಹೊರತು ಮನುಷ್ಯ ಅಲ್ಲ. ಅದಕ್ಕೆ ಇಲ್ಲಿ ಧರ್ಮದ ಪರಿಕಲ್ಪನೆಯನ್ನು ಸುಭಾಷಿತಕಾರರು ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಅಂದರೆ ಜ್ಞಾನ. ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅನ್ನುವಂಥ ಅರಿವು ಮನುಷ್ಯರು. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ತಮ್ಮ ಒಂದು ಮಾತಿನೊಳಗೆ ಹೇಳ್ತಾರೆ, ಏನಾದರಾಗು ಮೊದಲು ಮಾನವನಾಗು ಅಂತ. ಏನಾದರಾಗು, ಕಾದಿ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಏನು ವ್ಯಾಪಾರಿ ಆಗು, ಉದ್ಯೋಗಿ ಆಗು, ನೀನು ಹಿಂದೂರ ಆಗು, ಮುಸ್ಲಿಮರ ಆಗು, ಕ್ರೈಸ್ತರ ಆಗು, ನೀನು ಏನಾರ ಆಗು, ನಿನ್ನ ಮನಸ್ಸಿಗೆ ಏನು ಬರುತ್ತದ ಅದು ಆಗು, ನಾನೇನು ಬ್ಯಾಡ ಅನ್ನಂಗಿಲ್ಲ, ಆದರೆ ಮನುಷ್ಯನಾಗು ಅಂತ ಹೇಳ್ತಾರೆ. ಏನಾದರಾಗು ಮೊದಲು ಮಾನವನಾಗು, ಮನುಷ್ಯ ಆಗು. ಮನುಷ್ಯರು ಮತ್ತು ಮನುಷ್ಯತ್ವ ಉಳ್ಳವರು, ಅದರೊಳಗೆ ನಾವು ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಮನುಷ್ಯತ್ವ,
ಜಗಳಾಡುತ್ತಿದ್ರು ಅಂದರೆ ಹಿರಿಯರು ಬಂದು ಬುದ್ಧಿ ಹೇಳ್ತಾರೆ, ತಮ್ಮ ಜಗಳ ಆಡಬಾರದು ಅಂತ. ಮತ್ತೊಂದು ಬುದ್ಧಿ ಮಾತು ಹೇಳ್ತಾರೆ, ಮತ್ತೊಂದು ಮಾತು ಹೇಳ್ತಾರೆ, ಕೊನೆಗೆ ಹೇಳ್ತಾರೆ ಇವರು ಕೇಳಲಿಲ್ಲ ಅಂದರೆ, ನೋಡ್ತಮ್ಮ ನಿನಗೆ ಮನುಷ್ಯತ್ವ ಇದೆ ಅಂದರೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು, ನನಗೆ ಮನುಷ್ಯತ್ವನೇ ಇಲ್ಲ ಅಂದರೆ ಒಡೆದಾಡ್ಕೊಂಡು ಸಾಯಿ, ನಮ್ಮ ಮನೆಗೆ ನಾವು ಓದ್ತೀವಿ ಅಂತಾರೆ ದೊಡ್ಡವರು. ಮನುಷ್ಯರು ಬೇರೆ, ಮನುಷ್ಯತ್ವ ಉಳ್ಳವರು ಬೇರೆ. ಯಾರಿಗೆ ಮನುಷ್ಯತ್ವ ಇರುತ್ತದೋ ಅವರಿಗೆ ಅರಿವು ಇರುತ್ತದೆ. ಪರಮಾತ್ಮ ನಾನು ಮಾಡಿದ ಪುಣ್ಯದ ಪ್ರಭಾವದಿಂದ ಈ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕರುಣಿಸಿದಾನೆ. ಪ್ರಾಣಿಗಳು ಮಾಡಿದಂತೆ ಮಾಡಬಾರದು. ಮತ್ತು ಏನದ ಅಂದರೆ ಏನಾರ ಮಾಡಿದ್ದೀವಿ ಅಂದರೆ ನಮಗೆ ಪಶು ಪಕ್ಷಿ ಪ್ರಾಣಿ ಜನ್ಮ ಬರುತ್ತೆ. ನಾವು ಎಲ್ಲ ಜೀವರಾಶಿಗಳನ್ನು ದಾಟಿ ದಾಟಿ ಕೊನೆಗೆ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಇಲ್ಲಿ ಧರ್ಮದ ಪರಿಕಲ್ಪನೆಯನ್ನು ತಿಳಿದುಕೊಳ್ಳಬೇಕು. ಅದಕ್ಕನೇ ಮುಂಜಾನೆ ಎದ್ದ ತಕ್ಷಣವೇ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ ಮಡಿಬಟ್ಟೆಯನ್ನು ಉಟ್ಟು ಅಣಿಗೆ ವಿಭೂತಿಯನ್ನು ಹಚ್ಚಿ ಲಿಂಗ ಪೂಜೆಯನ್ನು ಮಾಡಿ ಜಂಗಮ ದಾಸೋಹವನ್ನು ಮಾಡಿ ಅಲ್ಲಿ ಏನದ ಅಂತ ಕೇಳಿದರೆ ನೀನು ಶಿವಶಿವ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡ್ತಾ ನಿನ್ನ ಪ್ರಾತಃ ಕಾಲದ ಜೀವನ ಪ್ರಾರಂಭ ಮಾಡಿದೆ ಅಂದರೆ ಸಾಯಂಕಾಲದ ತನಕನೂ ನಿನಗೆ ಯಾವ ವಿಘ್ನಗಳು ದೂರ ಆಗ್ತಾವೆ ಹೊರತು ಸಮೀಪಕ್ಕೆ ಬರೋದಿಲ್ಲ. ನಾವು ಮನುಷ್ಯರಾಗಿ ಇದ್ದರೂ ಕೂಡ ಧರ್ಮದ ಪರಿಕಲ್ಪನೆ ಇಲ್ಲದರ ಸಲುವಾಗಿ ನಮಗೆ ವಿಭೂತಿ ಹಚ್ಚೋದಕ್ಕೆ ನಾಚಿಗೆ ಬರ್ತದ, ಕುಂಕುಮ ಹಚ್ಚೋದಕ್ಕೆ ನಾಚಿಗೆ ಬರ್ತದ, ಲಿಂಗ ಹಾಕಿಕೊಳ್ಳೋದಕ್ಕೂ ನಾಚಿಗೆ ಬರ್ತದ, ರುದ್ರಾಕ್ಷಿ ಕಟ್ಟೋದಕ್ಕೂ ನಾಚಿಗೆ ಬರ್ತದ. ಯಾಕಂತ ಕೇಳಿದ್ರೆ ಕೆಲವ್ರು ಹಚ್ಕೊಂತಿರ್ತಾರೆ. ಮನ್ಯಾಗ ಪೂರ್ತಿಯಾಗಿ ಹಿರಿಯರು ಯಾರನ್ನ ಚಲೋ ಇದ್ದರು ಅಂದ್ರೆ ಹಚ್ಕೊಂತಾರೆ, ಬಾಗಿಲು ದಾಟದ್ರಾಗ ಕೈ ಹಿಂಗೆ ಅನ್ಕೊಂಬಿಡ್ತಾರೆ. ಯಾಕಂತ ಕೇಳಿದ್ರೆ ಹೊರಗ ಜನ ಅನೇಕ ಧರ್ಮಗಳದಾವ. ಭಾರತೀಯ ಸಂಸ್ಕೃತಿಯೊಳಗೆ ಸಾವಿರ ಸಾವಿರ ಮತವಾದಿಗಳಿದ್ದಾರೆ, ಸಾವಿರ ಜನರಿದ್ದಾರೆ. ಅವರವರು ಧರ್ಮದ ಸಿಂಬಲನ್ನು ಸ್ವಲ್ಪ ಎತ್ತಿ ತೋರಿಸ್ತಾರೆ. ನಮ್ಮವರು ಯಾಕೆ ಬಿಡ್ರಿ, ನಮಗೆ ಕಿಸೆ ತುಂಬ ರೊಕ್ಕ ಅದ, ದೊಡ್ಡ ಬಿಲ್ಡಿಂಗ್ ಅದ, ಎ ಸಿ ರೂಮ್ ಅದ, ಸಾಕು, ಇನ್ನೇನು ಇಷ್ಟರ ಸಲುವಾಗಿ ಅಲ್ಲ. ಗುಡಿಗೆ ಹೋಗೋದು ಅದಕ್ಕೆ ಏನಾರ ಕಂಬಿದ್ರೆ ಹೋಗಬೇಕು, ಸಂಕಟ ಬಂದಾಗ ವೆಂಕಟರಮಣ ಅನ್ನಬೇಕು. ನಮಗೆ ಸಂಕಟನೇ ಇಲ್ಲ. ನಾವು ಇನ್ನೊಬ್ಬರಿಗೆ ಸಂಕಟ ಕೊಟ್ಟು ಇಷ್ಟು ಗಳಿಸ್ಕೊಂಡು ಕುಂತೀವಿ, ನಮಗೆ ಸಂಕಟನೇ ಇಲ್ಲ. ನಾವ್ಯಾಕೆ ದೇವ್ರ ಪೂಜೆ ಮಾಡಬೇಕು, ನಾವ್ಯಾಕೆ ವಿಭೂತಿ ಹಚ್ಚಬೇಕು ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ನೀನು ಎಂಥ ವ್ಯಕ್ತಿಯೇ ಇರಲಿ, ಎಂಥವನೇ ಇರಲಿ, ನಮ್ಮ ದೇಶದ ಪಂತ ಪ್ರಧಾನಿ ಸ್ವತಃ ಪ್ರಧಾನಮಂತ್ರಿ ಇದ್ರೂ ಸಹಿತ ತಾಯಿ ಹತ್ರ ಹೋಗಿ ತೆಳಗ ಕುಂತು ತಾಟಿಟ್ಟು ಒಬ್ಬ ಸ್ವಾಮಿಗಳು ಶಿವಾಚಾರ್ಯರು ಬಂದರೆ ಏನು ಪೂಜೆ ಮಾಡಬೇಕು, ಆ ತೀರ್ಥ ತಗೊಳ್ಬೇಕು, ತನ್ನ ತಾಯಿಯ ಪಾದ ಪೂಜೆಯನ್ನು ಮಾಡಿ ತೀರ್ಥ ತಗೊಂಡಿದ್ದಾನೆ. ಎಂಥ ಧರ್ಮ ರೀ ಅದು. ನಾವು ನೋಡಿ ಕಲಿಬೇಕು. ಒಂದು ದೇವಸ್ಥಾನಕ್ಕೆ ಹೋದ ಅಂದರೆ ಒಬ್ಬ ಪಂಚಾಯಿತಿ ಮೆಂಬರ್ ಬರ್ತಾನ ಅಂದ್ರೆ ಅವನು ಡೌಲೆ ಬ್ಯಾರೆ ಇರ್ತದೆ. ಮೆಂಬರಲ್ಲ, ವಾಲೆಕರ್ ಬಂದ್ರೆ ಡೌಲು ಬ್ಯಾರೆ ಇರ್ತದೆ. ದೇವಸ್ಥಾನಕ್ಕೆ ಹೋದ ಪಂತ ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಕೈ ಮುಗಿದಿರ್ತದೆ. ಯಾರಾದರೂ ಸಂತರು ಕಂಡ್ರೆ, ಮಹಾತ್ಮರು ಕಂಡ್ರೆ ಕೈ ಮುಗಿದಿರ್ತದೆ. ಎಂಥ ಮಾನವ ಧರ್ಮದ ಸಂಸ್ಕೃತಿ ಅದು. ಅವನು ಏನು ಗಳಿಸಲಿಲ್ಲ, ಧರ್ಮವನ್ನು ಉಳಿಸಿಕೊಂಡು ಹೊರಟಿದ್ದಾನೆ. ಎಲ್ಲಿ ಧರ್ಮ ಜಯ ಇರುತ್ತದೆಯೋ ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನು ಧರ್ಮ ಎತ್ತಿ ಹಿಡಿಯುತ್ತದೆ. ಜಗತ್ತು ಎತ್ತದು ಬೇಕಾಗಿಲ್ಲ. ಮಂದಿ ಔದರನುವಲ್ರಕ್ಕ ಅಲ್ಲರನುವಲ್ರಕ್ಕ. ಕೋಳಿ ಕೂಗ್ತದೆ ಬೆಳಗ್ಗೆ ಮುಂಜಾನೆ, ಏನು ಮಂದಿ ಎದ್ದೇಳಂತ ಕೂಗ್ತದೇನು? ಕೇಳಿರ್ಬೇಕಾರೆ ಅದಕ್ಕೆ ಹೋಗಿ, ಯಾಕೆ ಕೂಗ್ತೀನಿ 4 ಗಂಟೆಗೆ ಅಂತ. ನನ್ನ ಆನಂದಕ್ಕೆ ನಾ ಕೂಗ್ತೀನಿ ಅಂತ, ನನ್ನ ಆನಂದಕ್ಕೆ ನಾ ಕೂಗ್ತೀನಿ. ನೀನು ನಿಜವಾದ ಮನುಷ್ಯನೇ ಆಗಿದ್ದರೆ
ನಾನು ಕೂಗಿದಾಗ ಎದ್ದಿ ಅಂದರೆ ನೀನು ರೈತ ಆಗಿದ್ದೆ ಅಂದರೆ ಎತ್ತುಗಳಿಗೆ ಮೇವು ಹಾಕಿ ನೀರು ಕುಡಿಸಿ ನೀನು ಒಂದಿಷ್ಟು ಹೊರಗೆ ತಿರುಗಾಡಿ ಬಂದು ಸಗಣಿ ಬಳದಾಕಿ ಮುಂಜಾನೆ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಮತ್ತೆ ನೀನು ಹೊಲಕ್ಕೆ ಹೋದೆ ಅಂದರೆ ಸಮೃದ್ಧ ಬೆಳೆ ಬೆಳಿಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಕೋಳಿ ಅಂತದ. ಅವ್ರ ಮನ್ಯಾಗ ಕೋಳಿ ಕೂಗಕತ್ತದ, ನಾನ್ಯಾಕೆ ಎದ್ದೇಳ್ಬೇಕು ಅಂತ ಕೌದ್ಯಾಗ ಮಲಿಕೊಂಡ್ರೆ ನಿನ್ನ ಕರ್ಮಕ್ಕೆ ಯಾರೇನು ಮಾಡ್ತಾರೆ? ಇದು ಕೂಗು. ಇದು ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಈ ಶ್ರೀಮಠದೊಳಗ 100 ವರ್ಷಗಳ ಪರ್ಯಂತರ ಕೂಗಿದ್ದಾರೆ. ಕೋಳಿ ಯಾವ ರೀತಿ 4 ಗಂಟೆಗೆ ಕೂಗುತ್ತದೆಯೋ ಅದೇ ಪ್ರಕಾರವಾಗಿ 100 ವರ್ಷಗಳ ಪರ್ಯಂತರ ಕೂಗುತ್ತಾನೆ ಅದ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವ ಸಂದೇಶವನ್ನು ಹೊತ್ತು ಹಿಂದಿನ ಪೂಜ್ಯರು ಇದರ ಧ್ವಜವನ್ನು ಹಾರಿಸಿ ಹೋಗಿದ್ದಾರೆ. ಉದ್ದೇಶ ಏನದ? ಅವರು ಹೋಗಿದ್ದಾರೆ, ಅವರು ತಮ್ಮ ಆನಂದದೊಳಗೆ ಲಿಂಗಾನಂದದಲ್ಲಿ ತಲ್ಲೀನರಾಗಿದ್ದಾರೆ. ಅವರ ಶರೀರ ಮಣ್ಣೊಳಗೆ ಮಣ್ಣಾಗಿರಬಹುದು, ಆದರೆ ಅವರ ಹೆಸರು ಅಜರಾಮರವಾಗಿ ಉಳಿದದ. ಅದಕ್ಕೆ ಶರೀಫಂತನ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಈ ಶರೀರ ಹೋಗ್ತದ, ಆದರೆ ಕೀರ್ತಿ ಮಾತ್ರ ಉಳಿತದ. ಅಸ್ಥಿರಂ ಜೀವಿತಂ ಲೋಕೆ, ಅಸ್ಥಿರಂ ಧನಯೌವನಂ, ಅಸ್ಥಿರಂ ಪುತ್ರದಾರಾಧ್ಯಂ, ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ. ನೀನು ಗಳಿಸಿದ ಸಂಪತ್ತು ನಿನ್ನತ್ರ ಇರಂಗಿಲ್ಲ, ಬರ್ತದೇನದು? ಸಂತ್ರಂತರ ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ಭಾರ್ಯಾ ಗೃಹದ್ವಾರೆ, ಜನಾ ಸ್ಮಶಾನೆ, ಕರ್ಮಾನುಗೋ ಗಚ್ಚತಿ ಜೀವ ಏಕ. ಭೂಮಿ ಅಲ್ಲೇ ಇರ್ತದ, 1000 ಎಕರೆ ಒಡೆಯ ಇವನು ಅಂದ್ರೂ ಸಹಿತ ಆ ಭೂಮಿ ಇವನು ಸತ್ತಾಗ ಅಳಿಗಾಡಂಗಿಲ್ಲ. ಹೋಗ್ಲಿ ಬಿಡೋದು, ಹೊರಗಿರ್ತದ. ಮನ್ಯಾಗ ದನಗಳು ಕಟ್ಟಿರ್ತಾರಲ್ಲ, ಇವನು ಮೇಯಿಸಿರ್ತಾನ, ನೀರು ಕುಡಿಸಿರ್ತಾನ, ಸೊಪ್ಪೆ ಹಾಕಿರ್ತಾನ, ಮೈ ತಿಕ್ಕಿರ್ತಾನ. ಮಾಲಕ್ಕೆ ಸತ್ತ ಅಂದರೆ ಅವು ಅಂತವ, ನೀ ಸತ್ರ ಏನಾಯಿತು, ನಮ್ಮ ಗೆಳೆಯವ್ರು ಹೊಡಿಬೇಕಲ್ಲ, ನಾವು ಜಗ್ಗಬೇಕಲ್ಲ ಜೀವನ ಪರ್ಯಂತರ, ನೀನು ಹೋಗು, ನಾನು ಹೊಲ್ದಾಗ ತಿರುಗ್ತೀನಂತ ಅವು ಅಂತವ, ಆರಾಮ್ ಮೇಯ್ತವ. ಗಳಿಸಿದ ಸಂಪತ್ತು ಏನಾರ ಅಂಡೆ ಅಳಿಗಾಡ್ತದೇನು? ಪಾಸ್ಬುಕ್ ಓಡಾಡ್ತವೇನು ಏನಾರ? ಇಷ್ಟದಲ್ಲ ನಿನ್ನ ಹೆಸರಲ್ಲಿ ಫಿಕ್ಸ್ ಡಿಪಾಸಿಟ್ಟು, ಇದನ್ನು ಬಿಟ್ಟು ಹೋಗ್ತಲ್ಲ, ಮತ್ತು ಇಂದ ತಗೊಂಡು ಓದ್ತ್ಯಾ, ಇದು ಇಲ್ಲೇ ಇಟ್ಟು ಓದ್ತ್ಯಾ ಅಂತ ಅದೇನು ಕಪಾಟಿನಾಗ ಇದ್ದದ್ದು ಓಡಾಡ್ತದೇನು? ಅದಂತದ. ನೀನು ಹೋಗು. ಮುನ್ನ ಶತಕೋಟಿ ರಾಯರಾಳಿದ ನೆಲವ ತನ್ನದೆಂದು ಶಾಸನವ ಬರಿಸಿ. ಈ ಭೂಮಿ ಸಾವಿರಾರು ವರ್ಷಗಳ ಹಿಂದ ಶತಕೋಟಿ 100 ಕೋಟಿ ರಾಜರ ಆಳಿದಂಥ ಈ ನೆಲ ಎಲ್ಲರೂ ಹೋಗ್ಯಾರ, ನೀನು ಅವ್ರಂಗೆ ಹೋಗಿದ್ದಿ, ಹೋಗು ಅಂತದ. ಧನಾನಿ ಭೂಮವು ಪಶವಶ್ಚ ಗೋಷ್ಠೆ, ದನಗಳು ಅಲ್ಲೇ ಇರ್ತಾವೆ ಗ್ವಾದ್ಲಿ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ಭಾರ್ಯಾ ಗೃಹದ್ವಾರೆ. ಬಾಗಿಲಿ ದಾಟ ತನಕ ಮಾತ್ರ. ಎಲ್ಲ ಇದ್ದಾಗನೇ ವೈಭವ, ಹೋದ ಮೇಲೆ ಏನು ಇಲ್ಲ. ಒಂದು ಸುಮ್ಮನೆ ಇದಕ್ಕೆ ಸಂಬಂಧಪಟ್ಟದ್ದು ನಿಮಗೆ ತಿಳಿಯಂಗೆ ಒಂದು ಕತೆ. ಭಾಳ ಮಂದಿ ಅಂತಿರ್ತಾರೆ, ಸ್ವಾಮಿ ತಲೆಗೆ ಕೂದಲು ಎಷ್ಟದವ ಅಷ್ಟು ಮಂದಿ ನಮ್ಮ ಸಂಬಂಧಿಕರ ಇದ್ದಾರ. ನಾನಂದ್ರೇನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೇನು? ನಿಮ್ಮಂಗೆ ಸಿಂಗಲ್ಲೇನು? ನಾನು ತಲೆಯಾಗ ಕೂದಲು ಹೆಂಗೆ ಎಣಸಕ್ಕೆ ಬರಂಗಿಲ್ಲ. ಈ ಊರೊಳಗೆ ಅಷ್ಟು ಮಂದಿ ನಮ್ಮ ಬಂಧು ಬಳಗದವ್ರು ಅದಾರ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಎದೆ ಉಬ್ಬಿಸಿ ಮಾತಾಡ್ತಿರ್ತಾರೆ ಕೆಲವರು. ಒಬ್ಬ ಹುಡುಗ ಅವ ಮಠಕ್ಕೆ ಬರ್ತಿದ್ದ, ಇವರೆಲ್ಲ ಅದಾರಲ್ಲ ಇವರು. ಇದ್ರಂಗೆ ಬರ್ತಿದ್ದ ಹುಡುಗ, ದೊಡ್ಡವನಾದ. ತಂದೆ ತಾಯಿಗಳು ತಾವು ಹೆಂಗೆ ಸಂಸಾರದಾಗ ಬಿದ್ದು ಒದ್ದಾಡಿ ಸಾಯಕತ್ಯಾರ, ಮಕ್ಕಳನ್ನ ಜಲ್ದಿ ನಮ್ಮಂಗೆ ಗೋಳಾಡಂಗೆ ಮಾಡ್ಬೇಕು ಅಂತ ಅವ್ರು ಜಿದ್ದು ಮಾಡಿರ್ತಾರೆ. ಯಾರ ಬಸವಣ್ಣನಂಗೆ ಮಾಡ್ಯಾರೇನು? ಯಾರ ಸ್ವಾಮಿ ವಿವೇಕಾನಂದ ಆಗುವಂತಂದಾರೇನು? ಯಾರು ಅನ್ನಂಗಿಲ್ಲ. ಎಷ್ಟೇ ಕಷ್ಟ ಇರಲಿ ನಮ್ಮ ಮುಂದನೇ ಬಿದ್ದಿರ್ಬೇಕು ಅವು ಅಂತಾರೆ.
ಅದರಂಗೆ ಅವನ ಮಠಕ್ಕೆ ಹೋಗೋವ್ನ ಹಂಗಂಗೆ ತೆರೆ ಮೇಲೆ ಕೈ ಇಟ್ಟು ಮದುವೆ ಮಾಡ್ಕೊಂಬಿಟ್ನಂದ್ರೆ ಮಠಕ್ಕೆ ಹೋಗೋದು ಕಮ್ಮಿ ಆಗ್ತದ ಅಂತ. ಅವನಿಗೆ ತಲೆ ಊದಿ ಮದುವೆ ಮಾಡಿದ್ರು ಸಹಿತ ಮುಂಜಾನಿಂದ ಸಾಯಂಕಾಲ ತನಕ ಮಠಕ್ಕೆ ಬಂದು ಕಸ ಹೊಡೆಯೋದು, ಚಳ್ಳೆ ಹೊಡೆಯೋದು, ರಂಗೋಲಿ ಹಾಕೋದು, ದೇವರು ಪೂಜೆ ಮಾಡೋದು, ಸ್ವಾಮಿಗಳು ಸೇವೆ ಮಾಡೋದು ಮಾಡ್ತಿದ್ದ. ಸಂಜೆಗೆ ಮನೆಗೆ ಹೋಗ್ತಿದ್ದ. ಅವ್ರ ಅಪ್ಪ ಅಮ್ಮ ವಿಚಾರ ಮಾಡಿದ್ರು, ಹಿಂಗಾದ್ರೆ ಸಂಸಾರ ಹೆಂಗೆ ನಡೀತದ, ಇವನ್ನ ಹೆಂಗಾರ ಮಾಡಿ ಮಠಕ್ಕೆ ಹೋಗೋದು ಬೇಡ ಅಂತ ಬಿಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಆವಾಗ ಇವನು ನಮ್ಮ ಮಾತು ಕೇಳಂಗಿಲ್ಲ. ನಮ್ಮ ಮಾತು ಕೇಳಂಗಿಲ್ಲ ಅಂದರೆ ಯಾರ ಮಾತು ಕೇಳ್ತಾನೆ? ಹೆಂಡ್ತಿ ಮಾತು ಕೇಳ್ತಾನೆ. ಸೊಸೆನ ಕರೆದು ಹೇಳಿದರು, ನೀನಿಲ್ಲ ಅಂದರೆ ನಾನಿಲ್ಲಿ ಇರಂಗಿಲ್ಲ, ತವ್ರ ಮನೆಗೆ ಹೋಗಿಬಿಡ್ತೀನಿ ಅಂತ ಜಗಳ ತೆಗಿ, ನಿನ್ನ ಗಂಡನ ಕೊಡ ಅಂತ. ಆಕೆ ಒಂದು ದಿವಸ ಮತ್ತು ಅತ್ತೆ ಮಾವನೇ ಪರ್ಮಿಷನ್ ಕೊಟ್ಟಾರಂತಂದಾಗ ಆಕೆ ಜಗಳ ತೆಗಲಿ, ನೀ ಇಲ್ಲ ಅಂದ್ರೆ ಹೆಂಗಾಗ್ತದ? ನೀನು ಮಠಕ್ಕೆ ಹೋಗಿ ಕುಂತಾಗ ಏನು ಸನ್ಯಾಸಿ ನೀನು? ಯಾವಾಗಾರು ಅಮಾಸಿಗೆ ಹುಣ್ಣಿಗೆ ಆಯ್ತವ್ರ ಅಮಾಸೆ ಬಂದಾಗ ಏನಾರು ತಾಯ್ತ ಕಟ್ಸಿಗಳದಕ್ಕೆ ಅದಕ್ಕೆ ಹೋಗ್ಬೇಕಪ್ಪ. ದಿವಸ ಹೋಗಿ ಮಠದಾಗ ಕುಂತ್ರೆ ಹಂಗೆ ಬಾಳೆ ಮಾಡ್ಕೊಂಡು ತಿನ್ಬೇಕು ಅಂತ ಆಕೆ ಉಲ್ಟ ಶಾಸ್ತ್ರ ಹೇಳೋಕ್ಕೆ ಚಾಲು ಮಾಡಿದ್ಲು. ಇವನು ಅಮಾಸಿಗೆ ಒಂದು ಸಲ ಬರೋಕತ್ತಿದ, ಆಮೇಲೆ 3 ತಿಂಗಳಿಗೆ ಒಂದು ಸಲ ಬರೋಕತ್ತಿದ, ಆಮೇಲೆ 6 ತಿಂಗಳಿಗೆ ಒಂದು ಸಲ, ವರ್ಷಕ್ಕೊಂದು ಸಲ ಏನಾದ್ರು ಇಂಥ ಕಾರ್ಯಕ್ರಮ ನಡೆದಾಗ ಹಿಂಗೆ ಬಂದು ಹಂಗೆ ತಿರುಗಾಡಿ ಉಗ್ಗಿ ಉಂಡು ಪತ್ರ ಗಂಗಾ ಡಬ್ಬಕ್ಕೆ ಹೋಗಿಬಿಡೋ ನಂಗೆ. ಹಿಂಗೆ ನಡೀತು. ನಡೆದ ಮೇಲೆ ಏನದ ಅಂದರೆ ಸ್ವಾಮಿಗಳು ಅಂದರು, ಎಂಥ ಚಲೋ ಸೇವೆ ಮಾಡ್ತಿದ್ದ ಹುಡುಗ, ಎಂಥ ಚಂದ ಶಿವಾಯ ನಮ ಭಜನೆ ಮಾಡ್ತಿದ್ದ, ದೇವ್ರ ಪೂಜೆ ಮಾಡ್ತಿದ್ದ, ಇವನಿಗೆ ಯಾವ ಮುಹೂರ್ತದೊಳಗೆ ಲಗ್ನ ಆಯಿತು ಏನಕತ್ತೆ, ಮಠಕ್ಕೆ ಬರ್ದಂಗೆ ಆಯಿತು, ಒಂದು ಉಪಾಯ ಮಾಡಬೇಕು ಅಂತ ತಿಳ್ಕೊಂಡು ಒಂದು ದಿವಸ ಬಂದ. ತಮ್ಮ ಬಾ ಇಲ್ಲ ಅಂದ. ಏನು ದಿವಸ ಬಂದು ಅಂಗಳ ಕಸ ಹೊಡಿತಿದ್ದಿ, ಹೂ ಪತ್ರಿಗಳನ್ನು ತೆಗೆದಿಡ್ತಿದ್ದಿ, ದೇವ್ರ ಪೂಜೆ ಮಾಡ್ತಿದ್ದಿ, ನಮ್ಮ ಸೇವನೂ ಮಾಡ್ತಿದ್ದಿ, ಈಗ ಬರ್ದಂಗೆ ಆದೆಲ್ಲ ಹೆಂಗೆ ಅಂದ. ಸ್ವಾಮಿಗಳೇ ನಿಮಗೆ ತಿಳಿಯಂಗಿಲ್ಲ ಈ ಮಾತು ಅಂತ ಅವನು ಒಳ್ಳೆ ಉಪದೇಶ ಚಾಲು ಮಾಡಿದ ಸ್ವಾಮಿಗಳಿಗೆ. ನಿಮಗೆ ತಿಳಿಯಂಗಿಲ್ಲ ಈ ಮಾತು ಅಂದ. ಅಲ್ಲ, ನನಗೆ ಪುರಾಣ ಶಾಸ್ತ್ರ ಎಲ್ಲ ಗುರ್ತದ, ಇದು ಹೆಂಗೆ ತಿಳಿಯಂಗಿಲ್ಲ ಅಂದ. ಇಲ್ಲ ತಿಳಿಯಂಗಿಲ್ಲ ರೀ, ನನಗೆ ಜತಿ ಮಾಡ್ಯಾರ ಗುರ್ತಿಲ್ಲೇನು ನಿನಗೆ ಅಂತ. ಏನು ಅಂತ ಕೇಳಿದ್ರಿ. ಮದುವೆ ಆಯ್ತು ರೀ ನನಗೆ, ನಮ್ಮಪ್ಪ ನಮ್ಮಮ್ಮ ಮದುವೆ ಮಾಡ್ಯಾರ, ನಾನು ಹೆಣ್ತಿ ಅಂತಾಳ, ನೀನು ಇಲ್ಲ ಅಂದ್ರೆ ನಾನು ನೀರು ಕುಡಿಯೋಂಗಿಲ್ಲ, ಊಟ ಮಾಡೋಂಗಿಲ್ಲ, ಈ ಮನೆಗೆ ಇರೋಂಗಿಲ್ಲ ಅಂತಾಳ. ಅದಕ್ಕೆ ಭಾಳ ಪ್ರೀತಿ ಇದ್ದದ್ರ ಸಲುವಾಗಿ ನಾನು ಮನೆ ಬಿಟ್ಟು ಮಠಕ್ಕೆ ಬರೋದಕ್ಕೆ ಹಿಂದಕ್ಕೆ ಸರ್ಕೊತೀನಿ. ಅದಕ್ಕೆ ಗುರುಗಳೇ, ನೀವು ವರ್ಷಕ್ಕೊಂದು ಸಲ ಜಾತ್ರೆ ಮಾಡ್ತಾರಲ್ಲ, ಆ ಜಾತ್ರೆಗೆ ಬಂದು ತೇರಿಗೆ ಕಾಯಿ ಹೊಡ್ಕೊಂಡು ನಿಮಗೊಂದಿಷ್ಟು ನಮಸ್ಕಾರ ಮಾಡಿ ಒಂದಿಷ್ಟು ದಕ್ಷಿಣ ಕೊಟ್ಟು ಹೋಗಿಬಿಡ್ತೀನಿ ಅಂದ. ಗುರುಗಳಂದರು, ಭಾಳ ದಿವಸ ಕೈಯಾಗಿದ್ದು ಹುಡುಗ ಸಂಸಾರದ ವ್ಯಾಮೋಹಕ್ಕೆ ಬಿದ್ದು, ಸಂಸಾರವೇ ಸತ್ಯ ಅಂತ ತಿಳಿದು, ಗುರು ಲಿಂಗ ಜಂಗಮವನ್ನು ಮರೆತು ಈ ಮಾನುಷ್ಯ ಜನ್ಮದ ದುರುಪಯೋಗ ಮಾಡಿಕೊಳ್ಳಕತ್ಯಾನಿವನು. ಇವನ್ನ ಹೆಂಗಾರ ಮಾಡಿ ಸುಧಾರಿಸ್ಬೇಕು ಅಂತ ತಿಳ್ಕೊಂಡು, ತಮ್ಮ ನಾನೊಂದು ಮಾತು ಹೇಳ್ತೀನಿ ಕೇಳುತ್ತೆ ನಾನು. ಹೇಳ್ರಿ ಗುರುಗಳೇ ಅಂತ. ಮುಂಜಾನೆ ಒಂದು ದಿವಸ ಪುರಿ ಚಟ್ನಿ ಮಾಡಂತ ಹೇಳಿ ನಿನ್ನ ಹೆಂಡ್ತಿಗೆ ಹೇಳ್ತೀನಿ ಮುಂದೆ. ಹೊರಗೆ ಹೋಗಿ ಬಂದ ಮೇಲೆ ಅವನು ಪ್ರಾಣಾಯಾಮ ಮಾಡ್ತಿದ್ದ. ರೇಚಕ, ಕುಂಭಕ, ಪೂರಕ ಮಾಡೋದು ಕಲಿಸಿದ್ರು ಗುರುಗಳು, ಪ್ರಾಣಾಯಾಮ ಮಾಡೋದು ಕಲಿಸಿದ್ರು. ನೀ ಏನು ಮಾಡು, ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಕುಂಭಕಕ್ಕೆ ತಂದು ನಿಂದಿರಿಸಿ, ಕಂಬಕ್ಕೆ ಕಟಿ ಕಂಬಗಳಿದ್ದು, ಗಂಧದ ಕಟಿ ಕಂಬ ಅವ್ರ ಮನೆಗೆ, ಆ ಕಂಬಕ್ಕೆ ಕಾಲು ತೊಡರ ಹಾಕಿ ಮಲಿಕೊಂಡು ಬಿಡು. ಮೂಗು ಉಸಿರಾಡಂಗಿಲ್ಲ, ಸತ್ತಂಗೆ ಆಗ್ತದ. ನಿನಗೆ ಒಳಗೆ ಎಚ್ಚರ ಇರ್ತಿದ್ದಿ, ಯಾರ್ಯಾರು ಏನೇನು ಮಾತಾಡ್ತಾರ ಅನ್ನೋದು ಪಕ್ಕ ಕೇಳು, ಆಮೇಲೆ ನೀನು ಸಂಸಾರ ಮಾಡುತ್ತೋ ಏನು ಮಠಕ್ಕೆ ಬರುತ್ತೋ ನಿನಗೆ ಬಿಟ್ಟದ್ದು ಅಂದ್ರೆ ಸ್ವಾಮಿಗಳು. ಸರಿ ಅಂದ. ಒಂದು ದಿವಸ ಸೋಮವಾರ ಹೆಂಡ್ತಿ ಹೇಳಿದ, ಇವತ್ತು ಪುರಿ ಚಟ್ನಿ ಬೇಕು ನಾಷ್ಟಕ್ಕೆ, ನಾನು ಹಿಂಗೆ ಹೊಲಕ್ಕೆ ಹೋಗಿ ಬರ್ತೀನಿ, ಬರೋದ್ರೊಳಗೆ ನಾಷ್ಟ ರೆಡಿ ಇರಬೇಕು ಅಂದ. ರೆಡಿ ಮಾಡಿದರು. ಇವು ಹೊರಗೆ ಹೋಗಿ ಬಂದ. ದಾರ್ಯಾಗ ಬರೋ ಮುಂದೆ ಎಲ್ಲರನ್ನ ಆಜುಬಾಜು ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂತ ಬಂದು ತೆಂಬಿಗೆ ದಪ್ಪನಂತ ಒಗೆದು ಕಂಬಕ್ಕೆ ತೊಡರ ಹಾಕ್ಕೊಂಡು ಹಾಂ ಅಂತಂದು ಬಿದ್ದು ಬಿಟ್ಟ. ಒಳಗೆ ಅಡಿಗೆ ಮನೆಯಾಗಲಿಂದ ಓಡಿ ಬಂದು ಹೆಂಡ್ತಿ, ಏನಾಯಿತು ಅಂದು. ಅಷ್ಟೊತ್ತಿಗೆ ಪುರಿ ಚಟ್ನಿ ಪುಟ್ಟಿ ತುಂಬ ಬಟ್ಲು ತುಂಬ ರೆಡಿಯಾಗಿದ್ದು. ಬಂದು ನೋಡ್ತಾಳ, ಕಂಬಕ್ಕೆ ಕಾಲು ತೊಡರ ಹಾಕ್ಯಾನ, ತೊಡರ ಹಾಕಿ ಮಲಿಕೊಂಡು ಬಿಟ್ಟಾನ. ಮೂಗಿಗೆ ಕೈ ಇಟ್ಟರು ಉಸಿರು ಬಂದಾಗಿತ್ತು. ನನ್ನ ಗಂಡ ಶಿವಾಯನಮ ಆಗ್ಯಾನ. ಈಗಲೇ ನಾನು ಎದೇದಿ ಬಡ್ಕೊಂಡೆ ಅಂದರೆ ಓಣ್ಯಾಗಿನವ್ರು ಬಂದುಬಿಡ್ತಾರೆ, ಪುರಿ ಅಲ್ಲೇ ಉಳಿತಾವೆ. ಏನು ಮಾಡೋದು? ಮುಂದಿನ ಬಾಗಿಲ ಹಾಕಿ ತಂದು ತನ್ನ ಗಂಡನ ಪಾಲು
ಯಾಕಂದ್ರೆ ನನ್ನ ತವ್ರ ಮನೆ ಭಾಳ ದೂರ ಐತೆ. ಅವರು ಬಂದ ಮೇಲೆ ಇವ್ನ ಎತ್ತಾರ. ಅಷ್ಟ ತನಕ ಉಪವಾಸ ಇರ್ಬೇಕಂದ್ರೆ ನಾ ಸತ್ತು ಹೋಗ್ತೀನಿ. ಈಗ ಒಂದು ಪುಟ್ಟಿ ತುಂಬ್ಯದ, ಅದನ್ನು ಖಾಲಿ ಮಾಡಿಬಿಟ್ರಾಯ್ತು ಅಂತ ತಿಳ್ಕೊಂಡು ಅಷ್ಟು ತಿಂದು ಅದಷ್ಟು ಚಟ್ನಿ ಖಾಲಿ ಮಾಡಿ ಎಲ್ಲ ಬೋಗಾಣಿ ಪುಟ್ಟಿ ಡಬ್ಬ ಹಾಕಿ ಹೊರಗೆ ಬಂದು ಹೋಳಿ ಹುಣ್ಣಿಮೆ ಮಾಡಿದ್ಲು. ಮಂದಿ ಕಲಿತು ಏನಾಯ್ತು ಈಗ ಹೊಲಕ್ಕೆ ಹೋಗಿ ಬಂದಿದ್ದ ಹುಡುಗ, ಎಂಥ ಚಲೋ ಇದ್ದ ಹುಡುಗ, ಎಕ್ದಮ್ ಹಿಂಗಾಯ್ತೇನೆ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಮಂದಿ ಕಲ್ತರು. ನಾನು ಕಲಿ ನೀನು ಕಲಿ ಅಂದಾಗ ಮಂದಿ ಒಂದು 100 ಮಂದಿ ಕಲ್ತು ಬಿಟ್ಟರು. ಕಲ್ತ ಮೇಲೆ ಅದ್ರಾಗ ಒಬ್ಬನ ಯಜಮಾನ ಅಂದ, ಎಲ್ಲರೂ ಹಿಂಗೆ ಮಾತಾಡ್ತೀರ, ಅದಕ್ಕೊಂದಿಷ್ಟು ನೀರು ಹಾಕಿ ಗೂಟಕ್ಕೆ ಬಡಿತೀರ ಅಂದ ಒಬ್ಬನು. ಆವಾಗ ಮತ್ತು ಕಾಲು ತೊಡ್ರು ಕಂಬಕ್ಕೆ ಹಾಕ್ಯಾನೆ ಅವನು. ಆ ಬಡಿಗೇರನ್ನ ಕರೆಸಿದ್ರು. ಆ ಬಡಿಗೇರವನು ಅಂದ, ಅದು ಕಿತ್ತಕ್ಕೆ ಬರೋಂಗಿಲ್ಲ, ಕಾಲು ಕಂಬನೇ ಕೊರಿಬೇಕು ಅಂತ. ಅವಾಗ ಹೇಳಿ ತಂದ್ಲು, ಓದತ್ತು ಹೋಗ್ಯಾನ, ಸಾಗವಾನಿ ಕಟ್ಟಿಗೆದ ಕಂಬ, ಅದನ್ನ್ಯಾಕೆ ಕೊರಿತೀರಿ, ಕಾಲಕ್ಕೆ ಕೊರೆದು ಬಿಡ್ರಿ ಅಂದ್ಲು ಆಕೆ. ಇವನು ಕಿವಿಯಾಗಿ ಬಿತ್ತು, ತಲಲಲ ಅಂದ ಇವನು. ನಾನು ಭಾಳ ಪ್ರೀತಿ ಭಾಳ ಮೋಹ ಅಂತ ತಿಳ್ಕೊಂಡಿದ್ದೆ, ನನಗೆ ಕಾಲ ಕಡ್ಸಕ್ಕೆ ತಯಾರಾದ್ಲ ಈಕಿ ಒಂದೇ ಮಾತಿಗೆ ಅಂದ. ಇನ್ನೇನು ನಡೀತದೆ ನಡ್ಲಿ ಅಂದ. ಆಮೇಲೆ ಎಲ್ಲ ಮಂದಿ ಅಂದರು ಹಂಗ್ಯಾಂಗೆ ಕಡಿಯೋಕ್ಕೆ ಬರ್ತದ ಅಂತ ಅನ್ನೋದ್ರೊಳಗೆ ಮುದುಕಿತ್ತು. ಆಕೆಗೆ 90 ವರ್ಷ, ಅಜ್ಜಿ ಅಂತ ಕರೆದ್ರು. ಇವನು ಯಾರು? ಯಪ್ಪ ನನ್ನ ಮಗ, ನಾನು ಹೋಗ್ಬೇಕಾಗಿತ್ತು, ನನ್ನ ಮಗ ಹೋಗ್ಯಾನ, ಅವನು ಉಳಿಬೇಕು, ನಾನು ಹೋಗ್ಬೇಕಾಗಿತ್ತು ಅನ್. ಅಷ್ಟೊತ್ತಿಗೆ ಸ್ವಾಮಿಗಳೇನದ ಅಂತ ಕೇಳಿದ್ರೆ ಹೇಳಿದ್ರಲ್ಲ, ನಾನು ಟೈಮ್ ಸರಿಗೆ ಬರ್ತೀನಿ ಅಲ್ಲಿಗೆ ಅಂತ. ಇವರು ತಿರುಗಾಡ್ಕೊಂತ ಭಿಕ್ಷೆ ಮಾಡ್ಕೊಂತ ಊರಾಗ ಬಂದರು. ಮಂದಿ ಸುಮ್ಮನೆ ಕುಂತಿರಂಗಿಲ್ಲ, ಇಂಥ ಸುದ್ದಿ ಜಲ್ದಿ ಹಬ್ಬಿಸ್ತಾರೆ. ಹಿಂಗೆ ಪ್ರವಚನ ನಡೆದದ ಕಿಲೆದು ಮಾಡಿದಾಗ ಅಂತ ಹಬ್ಬಸಂತ ಹೇಳಂಗಿಲ್ಲ. ಅದನ್ನ ಏನಾದ್ರು ಗದ್ಲೆದ್ದಿರ್ಬೇಕು, ಗುಜು 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 ಇಡೀ ರಾಯಚೂರು ತುಂಬನೇ ಸುದ್ದಿ ಆಗಿಬಿಟ್ಟಿರ್ತದೆ. ಕೆಲವರು ಕೇಳ್ಬೇಕು, ಪ್ರವಚನ ನಡೆದದಲ್ಲ, ಪುರಾಣ ನಡೆದದಲ್ಲ ಅಂತ. ಯಾವಾಗ ಚಾಲು ಮಾಡಿದರು? ಶ್ರಾವಣ ಚಾಲು ಆಯ್ತೇನೋ ಆಗಲಿ. ಅವನು ಕೇಳ್ತಾನೆ, ಮತ್ತೆ ಯಾವಾಗ ಮುಗಿತದೆ ಅದು ಅಂತ. 1 ತಿಂಗಳು ನಡೀತದಂತನೂ ಗುರುತಿರಂಗಿಲ್ಲ ಅವನಿಗೆ. ಆದರೆ ಇಂಥ ಸುದ್ದಿ ಮಾತ್ರ ಎಲ್ಲ ಗುರುತಾಯಿತು. ಸ್ವಾಮಿಗಳು ಬರಕತ್ತಿದ್ರು. ಎಲ್ಲರೇನದ ಅಂತ ಕೇಳಿದ್ರೆ, ಏನು ಸ್ವಾಮಿ ನಿಮ್ಮ ಮಠಕ್ಕೆ ಬರ್ತದ್ನಲ್ಲ ಹುಡುಗ, ಎಷ್ಟು ಚಲೋ ಇದ್ದ ಹುಡುಗ, ಇವತ್ತೇನದ ಅಂದರೆ ಕಂಬಕ್ಕೆ ಕಾಲು ತೊಡರಕ್ಕೊಂಡು ಬಿದ್ದು ಪ್ರಾಣ ಹೋಯ್ತು, ಹುಡುಗ ಸತ್ತೋದ. ಹಿಂಗಾಯ್ತಾ? ಇವರು ಸ್ವಲ್ಪ ಡೋಂಗಿ ಹತ್ತಂಗೆ ಮಾಡಿದರು. ಹುಡುಗ ಚಲೋ ಇದ್ದ ಅಂತ ತಿಳ್ಕೊಂಡು ಮನೆ ತನಕ ಬಂದರು. ಅಷ್ಟೊತ್ತಿಗೆ ಹೆಣ್ತಿ ಎದೆ ಬಡ್ಕೊಂಡು ಅಳ್ತಿದ್ಲು. ಆಮೇಲೆ ಏನಾದ ಮುದುಕಿ ಅಳ್ತಿತ್ತು, ಮುದುಕ ಅಳ್ತಿದ್ದ, ಇವ್ರು ಯಾರು ಅಂತ ಎಲ್ಲ ಗುರ್ತಿತ್ತು ಸ್ವಾಮಿಗೆ. ಮುದುಕಿ ಬಂದ್ಲು, ಏನಪ್ಪ ನಿಮ್ಮ ಮಠದಾಗ ಎಂಥ ಚಂದ ಕಸ ಹೊಡಿತಿದ್ದ, ನಾನು ಹೋಗ್ಬೇಕಾಗಿತ್ತು, ನನಗೆ ಗೋಡಿ ಕುಂದ್ರ ಒತ್ತು, ಮಗ ಹೋಗಿಬಿಟ್ಟ. ಅವಾಗ ಸ್ವಾಮಿಗಳು ಅಂದ್ರೆ, ಅಜ್ಜಿ ನಿನಗೆ ವಯಸ್ಸು ಎಷ್ಟು ಅನ್. ನನಗೆ ಈಗ 95 ಅಂದ್ಲಕ್ಕಿ. ಬಹುತ್ ಗೈ ಥೋಡಿ ಬಿ ಅಬ್ಜ, ಎಷ್ಟೋ ದಾಟಿ ಹೋಗ್ಯಾವ, ಇನ್ನು ಉಳಿದಿಲ್ಲ. ನಾನೊಂದು ಮಾತು ಹೇಳ್ತೀನಿ, ಕೇಳುತ್ತೆ ನಾನು. ಏನು ತಾತ ಅಂದು. ಅಲ್ಲ, ನನ್ನ ಹತ್ರ ಒಂದು ಔಷಧ ಐತೆ, ನಿನಗೆ ಹೆಂಗಿದ್ರೆ ವಯಸ್ಸಾಗ್ಯದ, ನೀನು ತಗೊಂಡೆ ಅಂದರೆ ನೀ ಸಾಹಿತ್ಯ ನಿಮ್ಮ ಹುಡುಗ ಬದುಕ್ತಾನ. ಮುದುಕಿ ಅಂತೂ ನಾನಿಲ್ಲ ಅಂದ್ರೆ ಮುದುಕಿಗೆ ರೊಟ್ಟಿ ಮಾಡಿ ಕೊಡೋರು ಯಾರು ಅನ್ಲಿಕ್ಕೆ. ನಮ್ಮ ಮುದುಕಿಗೆ ಅಲ್ಲಿಲ್ಲ, ನಾನೇ ಕೈ ರೊಟ್ಟಿ ಮಾಡಿ ಕೊಡ್ತೀನಿ. ನಾನಿದ್ರೇ ನಮ್ಮ ಮುದುಕ ಆರಾಮ ಇರ್ತಾನ, ನಾನಿಲ್ಲ ಅಂದ್ರೆ ಮುದುಕ ಹೋಗ್ತಾನ. ಅದಕ್ಕೆ ಓದವನು ಹೋಗ್ಯಾನ, ಮತ್ತಿನ್ನೇನು ಮಾಡ್ತೀರಿ ಮಾಡಿಕೊಡ್ರಿ ಅಂದ್ಲಕ್ಕೆ. ಇವನು ಅದ್ರನ್ನೂ ಕಿವ್ಯಾಗ ಹಾಕ್ಯಾಂಡ. ಅಮ್ಮ ನನ್ನ ಮೇಲೆ ಭಾಳ ಪ್ರೀತಿ ಅಂತ ತಿಳ್ಕೊಂಡಿದ್ದೆ, ಹಿಂಗೆ ಮಾತಾಡಕತ್ತೇಳ ಅಂತ ತಿಳ್ಕೊಂಡು ಮುದುಕ ಬಂದ. ತಾತ ನಿನಗೆಷ್ಟು ವಯಸ್ಸು ಅಂದ. 99, ಬಾಕಿ ಇನ್ನೂ ಒಂದೇ ಉಳ್ದದ ಅಂದವನು. ಇನ್ನು 1 ವರ್ಷ ಉಳ್ದದ. ಮತ್ತು ನನ್ನ ಹತ್ರ ಔಷಧ ಐತೆ, ನೀ ತಗ, ನಿಮ್ಮ ಹುಡುಗ ಬದುಕ್ತಾನ. ನಾನಿಲ್ಲ ಅಂದ್ರೆ ನಮ್ಮ ಮುದಕ್ಕೆ ಹೆಂಗೆ ಉಳಿತದ್ರಿ, ಅದು ಮೊದಲೇ 32 ಅಲ್ಲೂ ಸಡ್ಲೋಗ್ಯಾವ, ಬಾಯ್ ಬಡ್ಕೊಂಡು ಸತ್ತಿತ್ತು ಅದು. ಅದ್ರ ಮುದುಕಿ ಸಲುವಾಗ್ಯಾರ ನಾನು ಇರ್ಬೇಕು ಅಂತ ಇವ ಅಂದ. ಹುಡುಗನ ಸಲುವಾಗಿ ಅಲ್ಲ, ಮುದುಕಿ ಸಲುವಾಗಿ ಇರ್ಬೇಕಂದ ಮುದುಕ. ಇವರಿಬ್ಬರದು ಮುಗೀತು. ಆಕೆ ಎದೆದು ಹೊಡ್ಕೊಂತಿಲ್ಲಲ್ಲ, ಒಂದು ಪುಟ್ಟಿ ಪುರೆ ತಿಂದಿದ್ಲು, ದನಿನೂ ಗಡ್ಸಿತ್ತು. ಓಣ್ಯಾಗಿನ ಮಂದಿನ ಕಲಿಸ್ಬೇಕಂತ ಜೋರು ಅಳ್ತಿದ್ಲು. ಸ್ವಾಮಿಗಳು ನೋಡಿದ್ದಿಲ್ಲ ಇವನು ಹೆಣ್ತಿಕ್ಕಿನೇ ಅಂತ. ಅಲ್ಲಿ ಮಂದಿನ ಕೇಳಿದ, ಈ ಅಮ್ಮ ಯಾಕೆ ಜೋರು ಅಳ್ತಾಳಲ್ಲ ಅಂತ. ಆಕಿನೇ ರೀ ಹೇಳ್ತೆ ಅಂತ ಇವ್ರು ಅಂದರು. ಅಮ್ಮ ಇಲ್ಲಿ ಬಾ ಸ್ವಲ್ಪ. ಏನು ಅಂತ.
ನನ್ನ ಹತ್ರ ಒಂದು ಔಷಧ ಐತೆ. ಆಕೆ ಹೇಳಿದ್ಲು, ನನ್ನ ಗಂಡ ಅಂದ್ರೆ ಪ್ರಾಣ, ಮಠಕ್ಕೆ ಹೋಗೋದು ಬಿಡಿಸಿದ್ದು ನಾನೇ, ಶಾಸ್ತ್ರಕ್ಕೆ ಹೋಗೋದು ಬಿಡಿಸಿದ್ದು ನಾನೇ, ಮಠದಾಗ ಕಸ ಹೊಡೆಯೋದು ಬಿಡಿಸಿದ್ದು ನಾನೇ, ಎಲ್ಲ ಪಿರಾಜ್. ಅವಾಗ ಸತ್ಯನೇ ಹೇಳಿದ್ಲು ಆಕೆ. ಇಷ್ಟೆಲ್ಲ ಮಾಡಿದೆ, ನನ್ನ ಎದುರಿಗೆ ಇರ್ತಾನ ಅಂತ ಅಂದ್ಬಿಟ್ರೆ ಮೊದಲೇ ಹೋಗಿಬಿಟ್ಟ ಅಂತ ಆಕೆ ಅಂದಾಗ ಸ್ವಾಮಿಗಳಂದರು, ನನ್ನ ಹತ್ರ ಒಂದು ಔಷಧ ಐತೆ, ನೀ ತಗೋ, ನೀನು ಸಾಹಿತ್ಯ, ನಿನ್ನ ಗಂಡ ಬದುಕ್ತಾನ. ಮತ್ತು ನಾ ಸತ್ತು ಅವನು ಬದುಕೋದ್ರಾಗ ಅರ್ಥ ಏನೈತೆ, ಓದೋನು ಹೋಗ್ಯಾನ ಬಿಡು ಅಂದ್ಲಾಕಿ. ಇದನ್ನೂ ಕೇಳಿದ ಅವನು. ಸ್ವಾಮಿಗಳಂದರು, ಮತ್ತು ನೀವಿರೋರ 3-4 ಮತ್ತು ಓಣ್ಯಾಗಿನವ್ರು ಅವ್ರು ಯಾಕೆ ತಗೊಳಕ್ಕೆ ಹೋಗ್ತಾರೆ ನಾನು ಔಷಧ, ನಾನೇ ತಗೊಂತೀನಿ, ನಿನ್ನ ಗಂಡ ಬದುಕ್ತಾನ. ಹಂಗೆ ಮಾಡಿ ಕೆಲಸ, ನಿನಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ, ಸಾಯಿ ಶಟದು ಹೋಗಿ ನೀನು, ನಿನ್ನಂತೂ ಇನ್ನೊಬ್ಬ ಸ್ವಾಮಿ ಬರ್ತಾನೆ ಮಠಕ್ಕೆ, ನಿಂದೇನು ಕೆಲಸ ಐತೆ ಅಂದ. ಇದ್ರನ್ನೂ ಕೇಳಿದ ಅವನು. ನಮ್ಮ ಗುರುಗಳಿಗೆ ಹಿಂಗೆ ಮಾತಾಡ್ತಾರ ಇವ್ರನ್ನ ನಂಬಿಕೊಂಡು ನಾನು ಇಷ್ಟು ದಿವಸ ಜೀವನ ಮಾಡಿದ್ದು ಎಷ್ಟು ಅನರ್ಥ ಆಗಿ ಹೋಯ್ತೆ. ನಾನು ಗುರುಗಳನ್ನ ಬಿಟ್ಟು ಈಕಿನೇ ಶ್ರೇಷ್ಠ, ಈಕಿನೇ ದೇವರು ಅಂತ ತಿಳ್ಕೊಂಡು ಹೋದೆ, ನಾನು ಅನರ್ಥ ಆಯಿತು ಅಂತೇಳಿ ಸ್ವಾಮಿಗಳು, ಅದು ಔಷಧ ಅಂದರೆ ಏನು, ಅದು ವಿಭೂತಿ ಪುಡಿ ಇತ್ತು, ಅದನ್ನು ಒಂದಿಷ್ಟು ಬಾಯಿಗೆ ಹಾಕ್ಕೊಂಡು ನೀರು ಕುಡ್ದಂಗೆ ಮಾಡಿದರು. ಕೈಯಾಗ ಒಂದು ಸ್ವಲ್ಪ ನೀರು ತಗೊಂಡು ಮಂತ್ರಿಸಿದಂಗೆ ಮಾಡಿ ಮಾರಿಗೆ ಹೋಗಿದ್ರು. ಕಣ್ಣು ತೆರೆದ. ಸ್ವಾಮಿಗಳು ನಿಂತಿದ್ರು. ಗುರುದೇವ, ಎಂಥ ಕಣ್ಣು ತೆರೆಸಿದೆ ನನಗೆ. ಆಯುಷ್ಯ 10 ರಾತ್ರಿಗೆ ಓದವು 50, ಪ್ರಾಯಕ 20, ಪ್ರಾಯದ ಗಾಯಕ 30. ಆಸೆ ಮಾಡಲಿ ಬೇಡ, ಒಬ್ಬರಿಗೆ ಬೇಸರ ಆಗಲಿ ಬೇಡ, ಗುರು ಮಹಾಂತೇಶ ನನ್ನ ಮರೆಯಬೇಡ ಅಂತ ಏನು ತತ್ವ ಹೇಳ್ಯದ. ಅದರಂಗ ಏನದ ಅಂತ ಕೇಳಿದರೆ, ಸದ್ಗುರುನಾಥ ನನ್ನ ಜನ್ಮ ಸಾರ್ಥಕ ಮಾಡಿದೆ, ಸಾಕಿನ್ನ ಸಂಸಾರ ಅಂದ. ನಿಮಗೆ ಹೊಲ ಅದ, ಅಂತಸ್ತಿನ ಮೇಲೆ ಅಂತಸ್ತು ಮನೆ ಅದ, ಗಡಿಗೆಗೆ ದುಡ್ಡು ಐತೆ, ಬಂಗಾರ ಅದ, ನಿಮ್ಮದು ನಿಮ್ಮ ಹತ್ರ ಇರಲಿ, ನಾನು ಗುರುಗಳಿಂದ ಹೋಗ್ತೀನಿ ಅಂತ ಹಂಗೆ ಎದ್ದು ಬಂದ. ಇಂಥ ಧರ್ಮ ಇತ್ತು ಅಂತಂದರೆ ಅವನು ಜನ್ಮ ಶ್ರೇಷ್ಠ. ಮತ್ತು ಎಲ್ಲರೂ ಬಿಟ್ಟು ಬಂದು ಮಾಡ್ದಾಗ ಕುಂತೀರಿ, ಮತ್ತೆ ಮಠಕ್ಕೆ ಹೋಗ್ಬೇಕು. ಎಲ್ಲರೂ ಕುಂತಿರ್ಬೇಕಾದ್ರೆ ನಾವು ಇನ್ನೊಬ್ಬ ಬೆಂಗಳೂರಿಗೆ ಹೈದ್ರಾಬಾದ್ ದುಡಿಯೋಕೆ ಹೋಗ್ತಾರಲ್ಲ, ಹಂಗೆ ಹೋಗ್ಬೇಕಾಗ್ತದೆ. ನಾವೆಲ್ಲರೂ ಓಸ್ ಬಂದು ಮಾಡ್ದಾಗ ಕುಂತ್ರೆ ಗತಿ ಹಂಗೆ. ಹೇಳೋ ತಾತ್ಪರ್ಯ ಏನು? ಧರ್ಮೋ ಹಿತೇಶ ಮದಿಕೋ ವಿಶೇಷ, ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಅಂತಕ್ಕಂಥದ್ದು ಇತ್ತು ಅಂತಂದರೆ, ಅರಿವು ಅಂತಕ್ಕಂಥದ್ದು ಇತ್ತು ಅಂದರೆ, ಜ್ಞಾನ ಇತ್ತು ಅಂತಂದರೆ ಈ ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕವಾಗುತ್ತೆ. ಶರಣರು ನಿಮ್ಮಂಗೆ ಗೃಹಸ್ಥರೇ. ಅವರು ಸಂಪಾದನೆ ಮಾಡಿದರು. ಧನವ ಗಳಿಸಬೇಕೆಂತದ್ದು ಈ ಜನರ ಕಣ್ಣಿಗೆ ಕಾಣಿಸದಂಥದ್ದು ಅಂತ ಬದುಕಿದರು ಅವರು. ಶರಣರು ಬದುಕು ಹೆಂಗದ? ಬಸವಾದಿ ಶರಣರು ಬದುಕಿದರು, ಅನಂತ ಶರಣರು ಬದುಕಿದರು. ಇವತ್ತಿಗೂ ಅನೇಕ ಪುಣ್ಯಾತ್ಮರು ಗೃಹಸ್ಥ ಜೀವನದೊಳಗೆ ಇದ್ದು ಇಲ್ಲದಂಗೆ ಪದ್ಮಪತ್ರ ಮೀಮಾಂಬಸ ಅಂತಾರೆ, ಕಮಲಪತ್ರದಂತೆ ಅಂತಾರೆ. ಕಮಲದ ಹೂವು ಬೇರನೂ ನೀರಾಗ ಬಿಟ್ಟಿರ್ತದ, ಕಾಂಡನೂ ನೀರೊಳಗೆ ಇರ್ತದ, ಎಲೆನೂ ನೀರೊಳಗೆ ಇರ್ತದ, ಹೂವು ನೀರಿನ ಮೇಲೆ ಇರ್ತದ, ಹೂವಿನ ಮೇಲೆ ನೀರಿರ್ತದ. ಅದನ್ನು ತೆಗೆದು ಒಂದು ಸಲ ಹಿಂಗೆ ಅಂದುಬಿಟ್ರೆ ಅಂದರೆ ಒಂದು ಹನಿ ನೀರನ್ನು ಇರಂಗಿಲ್ಲ. ಅದರಂಗೆ ಸಂಸಾರದೊಳಗೆ ಇರಬೇಕು, ಗಳಿಸ್ಬೇಕು, ಸತ್ಪುತ್ರರನ್ನು ಪಡಿಬೇಕು, ಅಂತಸ್ತನ್ನು ಕಟ್ಟಬೇಕು. ಇಷ್ಟೆಲ್ಲ ಮಾಡಿದ್ರೂ ಸಹಿತ ಒಳಗೆ ಇರಬೇಕು. ಇದು ಒಂದು ದಿವಸ ಬಿಟ್ಟು ಹೋಗೋದೈತಂತ, ಹೊರಗಲ್ಲ. ಹೊರಗೆ ಈ ಮನೆ ನಂದಲ್ಲ, ಇದು ಸ್ವಾಮಿಗಳವ್ರು ಈ ಮಠ ನನಗೇನು ಸಂಬಂಧ ಇಲ್ಲ ಅಂತ ಅಂದ್ಬಿಟ್ರೆ ಬಂದು ಗುಡಿಸ್ಲಾಕ ಅವ್ರು ರಗಡ ಮಂದಿ ಇದ್ದಾರೆ. ಯಾಕಂತ ಕೇಳಿದ್ರೆ ಮಂದಿ ತೋರಿಕೆಗಾಗಿ ಇದು ನಂದು ಅಂತ ಅನ್ನಬೇಕು. ಅದರಂಗೆ ನಿಮ್ಮ ಹೊಲ ಮನೆ ಸಂಪತ್ತು ಎಲ್ಲ ನಂದು ಅಂತ ಎದೆ ಮೇಲೆ ಕೈ ಇಟ್ಕೊಳ್ಬೇಕು, ದುಡಿಬೇಕು, ಶ್ರಮ ಪಡಬೇಕು. ಅಪ್ಪ ಬಸವಣ್ಣ ಹೇಳಿದಂತೆ ಕಾಯಕವೇ ಕೈಲಾಸ. ಅಷ್ಟೆಲ್ಲ ಮಾಡಿ ಒಳಗೆ ಏನದ ಅಂದರೆ ಗುರುವಿನನ್ನು, ಲಿಂಗವನ್ನು, ಜಂಗಮವನ್ನು ಧ್ಯಾನ ಮಾಡುತ್ತಾ
ಹೇ ಪರಮಾತ್ಮ, ಸದ್ಗುರು ರೂಪದಲ್ಲಿ ನೀನೇ ಬಂದಿದ್ದಿ, ನಿನ್ನ ಆಶೀರ್ವಾದ ನನಗೆ ಸದಾವಕಾಲ ಇರಲಿ ಅನ್ನುವಂಥ ಭಾವವನ್ನಿಟ್ಟುಕೊಂಡು ಪ್ರಪಂಚದೊಳಗೆ ಇದ್ದು ಅಲ್ಲಿದ್ದುಕೊಂಡು ಇಲ್ಲಿ ನೆನಪನ್ನು ಮಾಡ್ತಾನೆ ಇರಬೇಕು. ಈ ಪ್ರಕಾರದ ಒಂದು ಬುದ್ಧಿ ಬಂತು ಅಂದರೆ ಅವನ ಸಂಸಾರದೊಳಗೆ ಇದ್ರೂ ಸಹಿತ ಅವನು ನಿಶ್ಚಿಂತನಾಗಿರ್ತಾನೆ, ಅವನು ಆನಂದದಿಂದ ಇರ್ತಾನೆ. ನಂದೇನಿಲ್ಲ, ಎಲ್ಲವೂ ನಿಂದೆ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ಕಾಣ ರಾಮನಾಥ. ಈ ಗಾಳಿ, ಈ ಭೂಮಿ, ಈ ನೀರು, ಪ್ರತಿಯೊಂದು ವಸ್ತು ದೇವರದು. ಇದು ಮಹಾತ್ಮರಂತರ ದೇವರ ಮನೆಯದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು ಇಲ್ಲ. ಇದು ಎಲ್ಲ ಪರಮಾತ್ಮಂದು. ನಾವೆಲ್ಲರೂ ಬಾಡಿಗೆಯವರು. ಮಾಲಕ್ ಬಂದು ಬಾಡಿಗೆ ಬಿಡು ಅಂತ ಅನ್ನೋ ತನಕನೂ ನಾವು ಇಲ್ಲೇ ಇದ್ದು, ಆತ ಬಿಡು ಅನ್ನೋದರೊಳಗಾಗಿ ನಾವು ಒಳಗೆ ತಯಾರಾಗಿರಬೇಕು ಭಗವಂತನ ಸನ್ನಿಧಾನಕ್ಕೆ ಸೇರಲಿಕ್ಕೆ. ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ, ಭಗವದ್ ವಿಚಾರಗಳ ಚರ್ಚೆ, ಇವು ಎಲ್ಲವುಗಳನ್ನು ನಾವು ಮಾಡ್ತಿದ್ವಿ ಅಂತಂದರೆ ನಮ್ಮ ದಾರಿ ಸುಗಮವಾಗುತ್ತೆ, ಸಂಸಾರ ಸಸಾರ ಆಗುತ್ತೆ. ಕೆಲವ್ರು ಅಂತಿರ್ತಾರೆ, ಭಾಳ ವಜ್ಜಾಗ್ಯದ ಸ್ವಾಮಿಗಳೇ ಸಂಸಾರ ನಮಗೆ. ಎಷ್ಟು ಕ್ವಿಂಟಲ್ ಅಂತ ಕೇಳ್ತೀವಿ ನಾವು, ಎಷ್ಟು ಕ್ವಿಂಟಲ್ ಆಗ್ಯದ? ಇಲ್ಲ ಸ್ವಾಮಿಗಳೇ, ನಿಮಗೆ ಹೆಂಗೆ ತಿಳಿತದ, ಜೋಳಿಗೆಗೆ ನಾನು ಉಂಡವ್ರು ನೀವು, ನಮ್ಮದು ನಮಗೆ ಗುರುತು ಅಂತಾರೆ. ಅದನ್ಯಾಕೆ ಹಿಡಿದಿದ್ದು ನೀನು ಅಂತ. ಒಳಗಿದ್ದದ್ದನ್ನು ಹೊರಗೆ ಹಾಕು, ಇಟ್ಕೊಳ್ಳಕ್ಕೆ ಹೋಗಬೇಡ. ಅರಗೋಲು ಇರ್ತದ, ಅರಗೋಲು ಎಲ್ಲಿರ್ತದ? ನೀರಾಗ ಇರ್ತದ, ನೀರಾಗ ತೇಲ್ತದ. ಅದ್ರ ಮೇಲೆ ಕುಂತೀವಿ ಅಂದರೆ ಅಂಬಿಗೆರು ನದಿ ದಾಟಿಸ್ತಾರೆ. ಆದರೆ ಅರಗೋಲು ನೀರಾಗನೇ ಇರಬೇಕು. ಇಂತಲ್ಲಿ ತಂದಿಟ್ರೆ ಅರಗೋಲು ಹಾಕ್ತೀನಿ ಅಂದ್ರೆ ಹಾಕಕ್ಕೆ ಬರ್ತದೇನದು? ನೀರಾಗ ಅರಗೋಲು ಇರಬೇಕು, ಅರಗೋಲದೊಳಗೆ ನೀನಿರಬೇಕು, ಹುಟ್ಟು ಆಗ್ತಾ ಇರಬೇಕು, ಆ ಕಡೆ ದಂಡೆ ಮುಟ್ಟಬೇಕು. ಸಂಸಾರ ಅನ್ನುವಂಥ ನೀರು ಇರಬೇಕದು, ಮನೆ ಅನ್ನುವಂಥದ್ದು ಇರಬೇಕು, ಗಳಿಕೆ ಅನ್ನುವಂಥದ್ದು ಇರಬೇಕು. ಅದರ ಮೇಲೆ ಏನದ ಅಂತ ಕೇಳಿದರೆ ಪುಟ್ಟಿ ಅಂತಕ್ಕಂಥದ್ದು ನಿನ್ನ ದೇಹ. ಪುಟ್ಟ್ಯಾಗ ನೀರು ಬರಬಾರದು. ನೀವೆಲ್ಲ ಹೋಗಿರ್ಬೇಕಲ್ಲ ಅರಗೋಲದೊಳಗೆ. ಪುಟ್ಟ್ಯಾಗ ನೀರು ಬಂತು ಅಂದ್ರೆ ಸುಳಿಮಡಿಗೆ ಹಾಕ್ತದ. ನೀರಾಗನೇ ಪುಟ್ಟಿ ಇರಬೇಕು, ಪುಟ್ಟ್ಯಾಗ ನೀರು ಬರಬಾರದು. ಸಂಸಾರದೊಳಗೆ ನೀವಿರಬೇಕು, ನಿಮ್ಮ ಒಳಗೆ ಸಂಸಾರ ಬರಬಾರದು. ನಿಮ್ಮ ಒಳಗೆ ಏನಿರಬೇಕು ಅಂತ ಕೇಳಿದರೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲೆಗೆ ಅತೀತನಾಗಿರ್ತಕ್ಕಂಥ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಭಗವಂತ ಒಳಗಿರಬೇಕು. ನೀರಿರಬಾರದು. ಪುಟ್ಟ್ಯಾಗ ನೀರು ಬಂತು, ಭಾಳ ಮಂದಿ ಪುಟ್ಟ್ಯಾಗ ನೀರು ಬಂದದಕ್ಕೆ ಸಂಸಾರ ಒಜ್ಜಾಗ್ಯದ ಅಂತಾರೆ. ಸಂಸಾರ ಒಜ್ಜಾಗೋದಿಲ್ಲ, ನೀನಾಗಿ ಎಳೆದು ಹಾಕ್ಕೊಂತಿದ್ದೆ ಅಂತ ಒಜ್ಜಾಗ್ಯದ. ಸಡ್ಲು ಬಿಟ್ಬಿಡು, ಇಲ್ಲಿ ಬಂದು ಕುಂತಿರಲ್ಲ ಆರಾಮದಲ್ಲಿ. ಇಲ್ಲಿ ಆರಾಮ. ಮನೆ ತಂದಿಲ್ಲ ನೀವು, ಏನು ತಂದಿಲ್ಲ, ಆರಾಮದ. ಗುರುಗಳು ಪೀಠಾಚಾರ್ಯರ ಭಾವಚಿತ್ರಗಳದಾವ. ಶಾಂಭವಿ ಕೂತಿದ್ದಾಳೆ, ಗುರುಗಳು ಕೂತಿದ್ದಾರೆ, ನೀವೆಲ್ಲರೂ ಕೂತೀರಿ, ಆರಾಮದ. ಇಲ್ಲಿ ಹೆಂಗೆ ಸಂತೋಷದಿಂದ ಕುಂತೀರಿ, ಶಿವ ಅಂತ ಕುಂತೀರಿ, ನಿಮ್ಮ ಮನೆಯೊಳಗೆ ಹಿಂಗೆ ಕುಂತುಬಿಟ್ರೆ ನಿಮ್ಮ ಮನೆ ಕೈಲಾಸ ಆಗ್ತದೆ. ಕೈಲಾಸ ಆಗ್ತದೆ. ಅಲ್ಲಿಗೆ ಹೋದ ಮೇಲೆ ಚಾಲುವಾಗ್ತದ. ಮೂಲೆಗೆ ಮಂಡು ಕಸಬರಿಗೆ ನೋಡೋದು, ಇದು ನಂದು ಅಂತ ಎದ ಮೇಲೆ ಕೈ ಇಟ್ಕೊಳ್ಳೋದು. ಮಂಡು ಕಸಬರಿಗೆ ಅರಕ್ ಪುಟ್ಟಿತ್ತು ಅಂದ್ರೆ ಇದು ನಂದು ಅಂತ. ಒಂದು ವಸ್ತ್ರ ಅರ್ಧದ್ದಲ್ಲಿ ಜಂಪಕ್ಕೆ ಹಾಕಿದ್ರು ಅಂದ್ರೆ ಇದು ನಂದು, ನಾನೇ ತಂದಿನ ಅಂಗಡಿಯಾಗ ಅಂತ ಅನ್ನೋದು. ಸಾಯಿ ಬೆಳ್ತನಕ ಅಂತ.
ನಂದು 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 ನಂದು. ಆರಾಮಿರಬೇಕು ಅಂದರೆ ಅಪ್ಪ ಬಸವಣ್ಣಂದನ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪ್ಪವು, ಕೂಡಲ ಸಂಗಮ ದೇವ ನೀನೊಲಿದರೆ. ಭಗವಂತನ ಒಲಿಮೆ ಆಯಿತು ಅಂದರೆ, ಸದ್ಗುರುವಿನ ಒಲಿಮೆ ಆಯಿತು ಅಂದರೆ ಏನೆಲ್ಲ ಆಗುತ್ತದೆ. ನಿನ್ನ ಒಲಿಮೆ ಇಲ್ಲ ಅಂದರೆ ಈ ಜನ್ಮ ನಿರರ್ಥಕವಾಗಿ ಹೋಗುತ್ತೆ. ಅದಕ್ಕೆ ಈ ಜನ್ಮ ಬಂದಿರೋದು ಎದಕ್ಕೆ? ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಈ ಮನುಷ್ಯ ಜನ್ಮ ಜ್ಞಾನವನ್ನು ಪಡೆದುಕೊಂಡು ಸಂಗಮನಾಥನ ಆಶೀರ್ವಾದ, ಭಗವಂತನ ಆಶೀರ್ವಾದ, ಗುರುದೇವರ ಕೃಪೆ ಪಡೆದುಕೊಂಡು ಇನ್ನೊಂದು ಸಲ ಈ ಭೂಮಿಗೆ ಬಂದು ಕಣ್ಣು ತೆರಿಲಾರದಂತೆ ಮುಕ್ತನಾಗಲಿಕ್ಕೆ ಬರುತ್ತೆ. ಅದಕ್ಕೆ ಪ್ರಸಾದ ಕಾಯ ಕೆಡಿಸಲಾಗದು. ಇದನ್ನು ಹಾಳು ಮಾಡಿಕೊಳ್ಳಕ್ಕೆ ಬರಂಗಿಲ್ಲ. ಧರ್ಮೋಹಿತೇಶ ಮದಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿ ಸಮಾನ. ಈ ಮಾನವ ಜನ್ಮ ರೈಲ್ವೆ ಜಂಕ್ಷನ್ ಸ್ಟೇಷನ್ ಇದ್ದಂತೆ. ಇಲ್ಲಿ ಪಾಪಾದಿಗಳನ್ನು ಮಾಡಿ ನರಕಕ್ಕೆ ಹೋಗಲಿಕ್ಕೂ ಬರುತ್ತೆ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಲಿಕ್ಕೂ ಬರುತ್ತೆ, ದಾನ ಧರ್ಮ ಪರೋಪಕಾರ ಮಾಡಿ ದಾನಿ ಎನಿಸಿಕೊಳ್ಳಿಕ್ಕೂ ಬರುತ್ತೆ. ಕೊನೆಗೆ ನಿನ್ನನ್ನು ನೀನು ತಿಳಿದುಕೊಂಡು ಮುಕ್ತನಾಗಲಿಕ್ಕೆ ಈ ಜನ್ಮದಲ್ಲಿ ಬರುತ್ತೆ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಇದು. ಅದಕ್ಕೆ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತರ ನಿಜಗೊಂಡ್ರು. ಇದರೊಳಗೆ ನಾವು ಬಂದ ಮೇಲೆ ಶರೀರ ಮುಪ್ಪಾದರೂ ಸಹಿತ ಮಹಾತ್ಮರು ಹೇಳಿದ್ದಾರೆ, ಸಂತರು ಶರಣರು ಅನುಭಾವಿಗಳು ಹೇಳಿದ್ದಾರೆ. ಶಂಕರರು ಹೇಳ್ತಾ ಇದ್ದಾರೆ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣಿ ರಕ್ತಃ ವೃದ್ಧಸ್ತಾವತ್ ಚಿಂತಾಮಗ್ನಃ ಪರೇ ಬ್ರಹ್ಮಿಣಿ ಕೋಪಿನ ಲಗ್ನಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏ ಮೂಢ, ಇದನ್ನು ಶ್ಲೋಕ ಯಾಕೆ ಬರೆದ್ರು ಅಂತ ಕೇಳಿದರೆ, ಶಂಕರಾಚಾರ್ಯರು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥ ಅನ್ನಪೂರ್ಣಾದೇವಿಯರ ದರ್ಶನ ಮಾಡಿಕೊಂಡು ಬರಬೇಕು ಅಂತ ತಿಳ್ಕೊಂಡು ಸ್ನಾನಕ್ಕೆ ಹೊರಟಿದ್ದರು. ಹೊರಟಾಗ ನದಿ ದಂಡಿಗೆ ಒಬ್ಬ ಮುದುಕ, 99 ವರ್ಷದ ಮುದುಕ, ಇನ್ನೊಂದು ವರ್ಷಕ್ಕೆ ಸಾಹಿತ್ಯನ ಅಂಥ ಮುದುಕ ವ್ಯಾಕರಣ, ಛಂದಸ್ಸು, ಅಲಂಕಾರ ಗಟ್ಟಿ ಮಾಡಕತ್ತಿದ್ದ. ಶಂಕರರು ಕೇಳಿದರು, ಏನು ಮಾಡಕತ್ತಿದ್ದಿ ಅಂದರು. ನಾನು ವ್ಯಾಕರಣ ಗಟ್ಟಿ ಮಾಡಕತ್ತೀನಿ, ಛಂದಸ್ಸು ಅಲಂಕಾರ ಕಲೀಲಿಕ್ಕತ್ತೀನಿ, ಭಾಮಿನಿ ಷಟ್ಪದಿ ವಾರ್ಧಿಕ ಷಟ್ಪದಿಗಳ ವಿವರಣೆಯನ್ನು ತಿಳ್ಕೊಳ್ಳಿಕ್ಕತ್ತೀನಿ ಅನ್ನು. ಆವಾಗ ಭಗವತ್ಪಾದರ ಅಂತಾರ, ಹುಚ್ಚ, ಯಾವ ಸಮಯಕ್ಕೆ ಯಮಧರ್ಮ ಬಂದು ನಿನಗೆ ಪಾಶ ಹಾಕ್ತಾನೆ ಹೇಳಲಿಕ್ಕೆ ಬರಂಗಿಲ್ಲ. ಬಾಲ್ಯಾವಸ್ಥೆಯಲ್ಲಿ ಆಟ ಪಾಠಗಳಲ್ಲಿ ಕಾಲಹರಣ ಮಾಡಿದಿ, ಯೌವನಾವಸ್ಥೆಯಲ್ಲಿ ಸ್ತ್ರೀಯರ ಲೋಲುಪ್ತದೊಳಗೆ ಕಾಲಹರಣ ಮಾಡಿದಿ, ಮುಪ್ಪಿನೊಳಗ ಚಿಂತೆ ಮಾಡಿಕೊಂತ ಕುಂತಿ, ಇನ್ನು ಭಗವಂತನ ಶ್ರೀಪಾದದಲ್ಲಿ ಸೇರುವ ವಿಚಾರ ನಿನಗೇನಾದರೂ ತಲೆಯೊಳಗೆ ಬಂದಿದೆಯಾ ಅಂತ ಕೇಳಿದರು. ಈ ವ್ಯಾಕರಣ, ಛಂದಸ್ಸು, ಅಲಂಕಾರ ಇದು ಯಾವಾಗ ಅಂತ ಕೇಳಿದರೆ ವಯಸ್ಸು ಇದ್ದಾಗ. ನೀನು ಅನೇಕ ಮತವಾದಿಗಳು ಕೂಡ ಚರ್ಚೆ ಮಾಡಿ ಪಂಡಿತ ಅಂತನಿಸಿಕೊಂಡು ಎಲ್ಲರಲ್ಲಿ ಗೆದ್ದೀನಿ ಅನ್ನುವಂಥ ಅಭಿಮಾನ ಪಡಲಿಕ್ಕೆ ವಯಸ್ಸು ಬೇಕು. ನಿಂದರ 99 ವಯಸ್ಸು, ಇನ್ನು ಒಂದೇ ಬಾಕಿ ಉಳಿದದ. ಯಾವಾಗ ಗಾಳಿ ಹೋಗ್ತದ, ಎಲ್ಲಿ ಹೋಗ್ತದ, ಹೆಂಗೆ ಹೋಗ್ತದ, ಯಾರಿಗೂ ಗ್ಯಾರಂಟಿ ಇಲ್ಲ. ಅದೇನು ಯಾರಿಗಾರ ಗ್ಯಾರಂಟಿ? ಇವತ್ತು ಈ ಮೈಕ್ ಸೆಟ್ಟಿಗೆ
ಖರೀದಿ ಮಾಡೋಕ್ಕೆ ಹೋದ್ರೆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಇಷ್ಟು ವರ್ಷ ಏನಾರ ಆದರೆ ಅದನ್ನು ವಾಪಸ್ ತಗೊಂಡು ಚಲೋದು ಕೊಡ್ತೀವಿ ಅಂತಾರೆ. ಮಷಿನರಿ ಸಾಮಾನುಗಳಿಗೆ ಗ್ಯಾರಂಟಿ ಕಾರ್ಡ್ ಅದ, ಎಲ್ಲದಕ್ಕೂ ಗ್ಯಾರಂಟಿ ಕಾರ್ಡ್ ಅದ. ಗ್ಯಾರಂಟಿ ಕಾರ್ಡ್ ಇಲ್ಲದ್ದು ಜಗತ್ತಿನೊಳಗೆ ಅಂದ್ರೆ ಮನುಷ್ಯ ದೇಹ ಒಂದೇ. ಯಾರಿಗಾರ ಗ್ಯಾರಂಟಿ ಅದೇನು? ಯಾವಾಗ ಹೋಗ್ತೀವಿ, ಹೆಂಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಏನಾಗಿ ಹೋಗ್ತೀವಿ ಅಂತ ಯಾರಿಗಾರ ಗುರ್ತದೇನು? ಅಪ್ಪ ಅಮ್ಮನ ಹೋಗಿ ಕೇಳೋದು. ಹಿಂಗೆ ಹೇಳಿದ್ರು ಇವತ್ತು ಪ್ರವಚನದಲ್ಲಿ ಗ್ಯಾರಂಟಿ, ಮತ್ತು ಎಲ್ಲ ಕಂಪ್ನಿ ಮಷಿನರಿ ಸಾಮಾನುಗಳಿಗೆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ, ಮತ್ತು ನೀನು 9 ತಿಂಗಳು ಹೊತ್ತು ಹೊಡೆದು ಹುಟ್ಟಿಸಿದ್ದೆಲ್ಲ ನೀ ಯಾಕೆ ಗ್ಯಾರಂಟಿ ಕೊಡೋಂಗಿಲ್ಲ ಅಂತ ಕೇಳಿದರೆ ಅವ್ರಂತಾರೆ ನಮ್ಮದೇ ಗ್ಯಾರಂಟಿ ಇಲ್ಲ ಅಂತ ಅವ್ರಂತಾರೆ. ನಮ್ಮದೇ ಗ್ಯಾರಂಟಿ ಇಲ್ಲ. ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಗ್ಯಾರಂಟಿ ಇರಬೇಕಲ್ಲ, ಗ್ಯಾರಂಟಿನೇ ಇಲ್ಲ. ಯಾವಾಗ ಹೋಗ್ತದ, ಎಲ್ಲಿ ಹೋಗ್ತದ, ಏನಾಗಿ ಹೋಗ್ತದ ಗುರ್ತಿಲ್ಲ. ಅದಕ್ಕೆ ಶರೀಫ್ರು ಅಂತಾರ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವನು ಯೋಗಿ ಸಮರ್ಥ. ಇದು ಎಲ್ಲರ ಹೋಗುವಲ್ತ್ಯಾಕ, ಹೆಂಗರ ಹೋಗುವಲ್ತ್ಯಾಕ, ಏನರ ಆಗಿ ಹೋಗುವಲ್ತ್ಯಾಕ. ಆದರೆ ನಮ್ಮ ಮನಸ್ಸಿನೊಳಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಶರೀರ ಹೋಯಿತು ಅಂದರೆ ನಾವು ಅಲ್ಲಿಯೇ ಮುಟ್ಟುತ್ತೀವಿ, ಪರಮಾತ್ಮನ ಪಾದಕ್ಕೆ ಮುಟ್ಟುತ್ತೀವಿ. ನಾವು ಸಾಯೋ ಕಾಲಕ್ಕೆ ಏನಾರ ವಿಚಾರ ಮಾಡಿದ್ವಿ ಅಂದರೆ ಧರ್ಮ ಯಾಕೆ ಬೇಕು, ಧರ್ಮಶಾಸ್ತ್ರ ಯಾಕೆ ಬೇಕು, ಧರ್ಮ ಗುರು ಯಾಕೆ ಬೇಕು, ಧರ್ಮ ಗ್ರಂಥ ಯಾಕೆ ಬೇಕು ಅಂತ ಕೇಳಿದರೆ, ಹುಡುಗರಿಗೆ ಪರೀಕ್ಷೆ ಯಾವಾಗಿರ್ತದ? 8 ತಿಂಗಳ ಅಭ್ಯಾಸ ಮಾಡಿದ ಮೇಲೆ 8 ದಿವಸ ಪರೀಕ್ಷೆ ಇರ್ತದೆ. ಇವ್ರು ಹೆಂಗೆ ಓದ್ಯಾರ, ಹೆಂಗೆ ಬರೀತಾರ, ಇವ್ರನ್ನ ಹೆಂಗೆ ಮಾಡಬೇಕು, ಪಾಸ್ ಮಾಡಬೇಕು ಫೇಲ್ ಮಾಡಬೇಕು ಅಂತ ಮಾಸ್ತರ್ಗೆ ಗುರ್ತಿರ್ತದೆ. 8 ತಿಂಗಳು ಓದಿಸಿದ ಮೇಲೆ 8 ದಿವಸ ಪರೀಕ್ಷಾ. ಅದರಂಗೆ ನಮ್ಮ ಮಾನವ ದೇಹದಲ್ಲಿ ಹುಟ್ಟಿದಾಗಿನಿಂದ ಸಾಯುವ ಪರ್ಯಂತರ ಅಭ್ಯಾಸ, ಸಾಯುವ ಕಾಲಕ್ಕೆ ಪರೀಕ್ಷಾ. ನಾವು ಹೆಂಗೆ ಸಾಯ್ತೀವಿ, ಅಂತ್ಯಯಾಮತಿ ಸಾಗತಿ, ಸಾಯುವ ಕಾಲಕ್ಕೆ. ಅದಕ್ಕೆ ಎಂ ವಾಪಿ ಸ್ಮರನ್ ಭಾವ ತ್ಯಜಂತ್ಯಂತೆ ಕಲೇವರಂ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಯಾರ್ಯಾರು ಸಾಯುವ ಕಾಲದಲ್ಲಿ ಯಾವ ಯಾವ ಗುಣಗಳನ್ನು ಇಟ್ಟುಕೊಂಡು ಪ್ರಾಣ ಬಿಡುತ್ತಾರೋ ಮುಂದೆ ಅದೇ ಆಗಿ ಹುಟ್ಟುತ್ತಾರ ಅಂತೇಳಿದ್ದಾರೆ. ನೀವು ಇಡಂಗಿಲ್ಲ ಹುಡುಗರಿಗೆ ಹೆಸರು. ಮನ್ಯಾಗ ಮುದುಕ ಸತ್ತಿದ್ದ ಅಂತಂದರೆ ಯಾರ್ದಾರ ಒಂದು ಡೆಲಿವರಿ ಆಗಿತ್ತು ಅಂದ್ರೆ ಆ ಹೆಸರು ಬಂದು ಕುಂತೆ ಅಲ್ಲಿ ಮಂದಿ ಮಾತಾಡ್ತಿರ್ತಾರೆ, ಅವ್ರ ಮುತ್ತೆ ಬಂದ ನೋಡ ಅಂತ. ಯಾಕಂದ್ರೆ ಗಳಿಸಿಟ್ಟಾನೆ ಇಲ್ಲಿ, ಅದನ್ನು ತಿನ್ನೋದಕ್ಕೆ ಮತ್ತೆ ಒಳ್ಳೆ ಬಂದ ಅಂತ ಮಾತಾಡ್ತಿರ್ತಾರೆ ಸಹಜ. ನಾವು ಸುಮ್ಮನೆ ಕುಂತು ನೋಡ್ಬೇಕು, ಜಗತ್ತಿನೊಳಗೆ ಶಾಸ್ತ್ರ ನಡೀತಿರ್ತದೆ, ನಾವು ಅದನ್ನು ಶಾಸ್ತ್ರಕ್ಕೆ ಹೊಂದಿಸ್ಕೊಂತೀವಿ. ಏನಾರ ಆಗಿ ಮುದುಕ ಸತ್ತಿರುತ್ತಾನ, ಮುದುಕ ಸತ್ತು 1 ತಿಂಗಳು 2 ತಿಂಗಳದೊಳಗೆ ಹುಟ್ಟಿತು ಕೂಸು ಅಂದ್ರೆ ಅವ್ರ ಮುತ್ಯ ಬಂದ ಅಂತ ತಿಳ್ಕೊಂಡು ಅದೇ ಹೆಸರು ಅವನಿಗೆ ಇಡ್ತಾರೆ. ಇದು ಲೌಕಿಕದಾಗ ನಡೀತದಲ್ಲ. ಯಾಕಂತ ಕೇಳಿದರೆ ವಾಸನ ಇಟ್ಕೊಂಡು ಸತ್ತಾನ. ಭಾಳ ಏನದ ಅಂದ್ರೆ ಮನೆ ಮೇಲೆ ವ್ಯಾಮೋಹ, ಹೊಲದ ಮೇಲೆ ವ್ಯಾಮೋಹ, ದೇವರ ಧ್ಯಾನ ಇಲ್ಲ, ಚಿಂತನೆ ಇಲ್ಲ. ಅದಕ್ಕೆ ನಾನು ಸಹಜವಾಗಿ ಹೇಳ್ತಿರ್ತೀನಿ, ಅವು ದೊಡ್ಡ ದೊಡ್ಡ ಕಪ್ಪಿರ್ತಾವಲ್ಲ, ಮಳೆ ಬಂದಾಗ ಕೂಗ್ತಿರ್ತಾವೆ ನೋಡ್ರಿ, ಅವು ಹಳ್ಳ್ಯಾಗ ಅಂತಿರ್ತಾರೆ ಗೌಡ್ರ ಕಪ್ಪೆ ಅಂತಿರ್ತಾವೆ. ಅವು ದೊಡ್ಡ ದೊಡ್ಡ ಕಪ್ಪೆ, ಅವು ಒದರ್ತಿರ್ತಾವೆ. ಅವು ಯಾರು ಹುಟ್ಟಿ ಬಂದಾರ ಅಂದರೆ ಊರಿಗೆ ದೊಡ್ಡ ಮನುಷ್ಯ, ಭಾಳ ಗಳಿಸಿದ ಮನುಷ್ಯ, ಭಾಳ ಸಾಲ ಕೊಟ್ಟು ಆ ಸಾಲ ವಾಪಸ್ ಬರಲಿಲ್ಲ ಅಂತ ತಿಳ್ಕೊಂಡು ಸಾಯೋ ಕಾಲಕ್ಕೆ ಎದೆ ಬಡ್ಕಂತ ಅವನಿಗೆ ಮಾತು ಬಿದ್ದಿರ್ತಾವ, ಹೇಳಕ್ಕೆ ಬರಂಗಿಲ್ಲ, ಒಳಗನೇ ಸಂಕಟ ಪಡ್ಕಂತ ಸತ್ತಿರ್ತಾನ. ಅವನಿಗೇನದ ಅಂದ್ರೆ ಕಪ್ಪೆ ಜನ್ಮ ಬರ್ತದೆ. ಆ ಕಪ್ಪೆ ಜನ್ಮ ಬಂತು ಅಂದರೆ ಅವ್ರ ಮನೆ ಮುಂದೆ ಒಂದು ಮೂಲ್ಯಾಗ ಕುಂತು ಅದು ಒದರ್ತಿರ್ತದೆ. ನೋಡಿರ್ಬೇಕಲ್ಲ ನೀವು, ಇನ್ಮೇಲೆ ನೋಡ್ರಿ, ಇನ್ನು ಮಳೆಗಾಲ ಐತಿ ಬೇಕಾದಂಗೆ ಅದು ಒದರ್ತಿರ್ತದೆ. ಏನು ಒದರ್ತದೆ? ಕೊಟ್ರು ಕೊಡು ಬಿಟ್ರು ಬಿಡು, ಕೊಟ್ರು ಕೊಡು ಬಿಟ್ರು ಬಿಡು ಅಂತ. ನೋಡ್ರಿ, ಕಪ್ಪೆಯಾಗಿ ಹುಟ್ಟಿದ್ರು ಸಹಿತ
ಸಾಲ ಕೊಟ್ಟೇನಿ, ಬಡ್ಡಿಗೆ ಹಣ ಕೊಟ್ಟೇನಿ, ವಾಪಸ್ ಬರಲಿಲ್ಲ. ಮನುಷ್ಯ ಜನ್ಮ ಹೋಗ್ಯಾದ. ಶಿವ ಅನ್ನಲಿಲ್ಲ, ಪರಮಾತ್ಮ ಅನ್ನಲಿಲ್ಲ, ಹರ ಹರ ಮಹಾದೇವ ಅಂತ ಅನ್ನಲಿಲ್ಲ, ಗುರುದೇವ ನಿನ್ನ ಪಾದಕ್ಕೆ ಈ ಶರೀರ ಅರ್ಪಣೆ ಅಂತ ಅನ್ನಲಿಲ್ಲ. ಅವನು ಏನದ ಅಂದ್ರೆ ಕೊಟ್ಟದ್ದು ತಗೊಂಡದ್ದು ನೆನಪಿಟ್ಕೊಂಡು ಸತ್ತ, ಕಪ್ಪಿಯಾಗಿ ಹುಟ್ಟಿದ. ಇನ್ನು ಕೆಲವರು ಭಾಳ ಗಳಿಸಿ ಅವು ತಿಂತಿರ್ತಾವೆ ನೋಡ್ಬೇಕು. ಜೋಳದ ನುಚ್ಚು, ಉಳಿ ಮಜ್ಜಿಗೆ ತರೋದು, ಗಡಿಗೆಗೆ ಹಾಕೋದು, ತಂದದ್ದೆಲ್ಲ ಗಡಿಗೆಗೆ ಹಾಕೋದು. ಅವಾಗ ಅಂಕಣದಾಗ ಅಂತ ಇಡ್ತಿದ್ರು. ಎತ್ತು ಎಮ್ಮೆ ಕಟ್ಟ ಜಾಗಕ್ಕೆ ಆಂಡ್ಯದಾಗ ಗಡಿಗೆಗೆ ಹಾಕಿ ಇಡ್ತಿದ್ರು. ಏನದ ಅಂದ್ರೆ ಸತ್ರು ಅಂದ್ರೆ ಅವ್ರು ಯಜ್ಞಾಗಿ ಇಲ್ಲಿ ಮಠದ ಮುಂದೆ ಓಡಾಡ್ತಾವಲ್ಲ ದೊಡ್ಡ ದೊಡ್ಡ ಯಜ್ಞ ಆಗಿ ಎಲ್ಲ ಮನೆ ತೋಡೋದು. ಇವ್ರಂತಾರ ನಮ್ಮ ಮನೆಗೆ ಯಜ್ಞ ಮೂಲ ಆಗ್ಯಾವ. ಯಜ್ಞ ಮೂಲ ಆಗಿಲ್ಲ, ನಿಮ್ಮ ಮುತ್ತೆನೇ ಮೂಲ ಆಗ್ಯಾನ ಅಂತ. ಯಜ್ಞಕ್ಕೆ ಮೂಲ ಆತಾವ. ಅವನೇ ಇಟ್ಟಾನ ಗಂಟು ನೆಲದೊಳಗೆ. ದಾನ ಇಲ್ಲ, ಧರ್ಮ ಇಲ್ಲ ಅಂತಿರ್ತಾರೆ. ಧೂಪಿಲ್ಲ, ದೀಪಿಲ್ಲ, ಬಂದೆ ನಿನ್ನ ಗುಡಿಗೆ, ವರ ಇಲ್ಲ, ಶಾಪಿಲ್ಲ, ಹೋಗು ನಿನ್ನ ಮನೆಗೆ ಅಂತ. ಗಳಿಸಿದ ಮೇಲೆ ಒಂದಿಷ್ಟು ದಾನ ಕೊಡಬೇಕು. ಕೆರೆ ಕಟ್ತಾರೆ. ಕೆರೆ ಕಟ್ಟಿದ ಮೇಲೆ ಒಂದು ಕಡೆಗೆ ಕೋಡಿ ಅಂತ ಬಿಡ್ತಾರೆ. ತುಂಬಿದ ಎಚ್ಚಾದ ಮೇಲೆ ಈ ನೀರು ಹರಿದು ಹೋಗಲಿ, ಇನ್ನೊಬ್ಬರು ಹೊಲಕ್ಕೆ ಹೋಗಲಿ ಅಂತ ಬಿಟ್ಟಿರ್ತಾರೆ. ಕೆಲವರು ಸ್ವಾರ್ಥಿಗಳೇನು ಮಾಡ್ತಾರೆ, ನಮ್ಮ ಹೊಲ್ದಾಗ ಬಂದ ನೀರು, ನಮ್ಮ ಕೆರೆಗೆ ಬಂದ ನೀರು ಇನ್ನೊಬ್ಬರು ಹೊಲಕ್ಕೆ ಹೋಗಬಾರ್ದು ಅಂತ ಸುತ್ತ ಬಿಗುವು ಮಾಡಿರ್ತಾರೆ. ಅದು ತುಂಬ ತನಕ ತುಂಬುತ್ತದೆ. ತುಂಬಿದ ಮೇಲೆ ನೀನು ಯಾರಿಗೇನು ಕೊಡಲಿಲ್ಲ, ದಾನರೂ ಮಾಡಲಿಲ್ಲ, ನೀನಾರ ತಿನ್ನಲಿಲ್ಲ. ಅದಕ್ಕೆ ಗಳಿಸಿದ ಸಂಪತ್ತು ದಾನರ ಮಾಡಬೇಕು, ನೀನಾರ ತರಬೇಕು, ಬಿಟ್ಟರ ಹೋಗ್ಬೇಕು. ಇವು 3 ನಿಯಮ ಅದಾವೆ ಗಳಿಸಿದ ರೊಕ್ಕಕ್ಕೆ. ನೀನಾರ ತಿನ್ನು, ಇಲ್ಲ ಅಂದ್ರೆ ದಾನರ ಮಾಡು, ಇಲ್ಲ ಅಂದರೆ ಬಿಟ್ಟರ ಹೋಗು. ಅದು ಕೆರೆ ಭಾಳ ತುಂಬಿತ್ತು ಅಂದರೆ ನೀರು ವಿಚಾರ ಮಾಡುತ್ತದ. ಇವನು ಯಾರು ಹೊಲಕ್ಕನೂ ಒಂದು ಗ್ಲಾಸ್ ನೀರು ಕೊಡೋನಲ್ಲ, ಇನ್ನೊಬ್ಬರು ಹೊಲಕ್ಕೆ ಬಂದರೆ ನೀರು ಕುಡಿಗೊಡವಲ್ಲ, ದನ ಕರುಗಳಿಗೆ ಕುಡಿಗೊಡವಲ್ಲ. ಅದಕ್ಕೆ ಇಲ್ಲಿ ನೀರು ಇರೋದು ಅವಶ್ಯಕತೆ ಇಲ್ಲ ಅಂತ 4 ಮೈ ಬಿಚ್ಚಿ ನಿಂತು ಅಂದರೆ ಗುಬ್ಬಿ ಕುಡಿಯೋಷ್ಟು ನೀರನ್ನು ಅವನು ಕೆರೆಯಾಗ ಉಳಿಯಂಗಿಲ್ಲ. ಅದಕ್ಕೆ ನಾವು ಗಳಿಸಿದ ಸಂಪತ್ತು ಶಾಶ್ವತವಾಗಿ ನಮ್ಮ ಮನೆಯೊಳಗೆ ಉಳಿಬೇಕು ಅಂದರೆ ಒಂದು ಸ್ವಲ್ಪ ಭಾಗ ಗುರು ಲಿಂಗ ಜಂಗಮಕ್ಕೆ ದಾನ ಕೊಡಬೇಕು, ಹೋಗಬೇಕು. ಒಂದಿಷ್ಟು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಈ ಮನುಷ್ಯ ಜನ್ಮದಲ್ಲಿ ತ್ಯಾಗತ್ವ ಬುದ್ಧಿ ಬರಲಿಲ್ಲ ಅಂತಂದರೆ ಶರಣರಂತರ ಎಷ್ಟು ಗಳಿಸಿದಲ್ಲಿ ಏನೈತೆ, ನಿನ್ನೆಟ್ಟು ಬರುವ ಜಾಗ ಬೇರೆ ಐತೆ. ಭಾಳ ಗಳಿಸನ ಅಂತೇನದ ಅಂತಂದರೆ 1 ಎಕರೆ ಹೊಲದೊಳಗೆ ಇಡ್ತಾರೇನು, ಏನು ಮಾಡ್ತಾನೆ? ಏನಪ್ಪ ಬಾಸುಮತಿ ಅಕ್ಕಿ 100 ಎಕರೆ ಹೊಲ ಬೆಳಿತಾನ, ರೈಸ್ ಮಿಲ್ಲನೇ ಅವಂದೈತೆ ಅಂದ್ರೆ ಎಷ್ಟು ತಿಂತಾನ? ಅದೇ ಒಂದೇ ಗಂಗಾಳ ಉಣ್ಬೇಕು. ನಮ್ಮ ರೈಸ್ ಮಿಲ್ ಅಂತ ಏನಾರು 2-3 ಗಂಗಾಳ ಉಂಡೆ ಅಂದ್ರೆ 108 ನಂಬರ್ ಗಾಡಿ ಬಂದು ಮನೆ ಮುಂದೆ ನಿಂದಿರ್ತದ. ಜಲ್ದಿ ಬಾ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಣ ಅಂತ, ಸೀದಾ ಆಪ್ರೇಷನ್ ಥಿಯೇಟ್ರಿಗೆ. ಎಲ್ಲಿಲ್ಲ, ಯಾರು ಮುಟ್ಟಂಗಿಲ್ಲ, ಏನಿಲ್ಲ, ಹೋಗೋದು ಹೊಟ್ಟೆ ಕೊಯ್ಯೋದು. ರೈಸ್ ಮಿಲ್ ಐತೆ ಅಂತ ಹೆಚ್ಚಿಗೆ ಅನ್ನ ಉಣಕ್ಕೆ ಅಧಿಕಾರ ಇಲ್ಲ. ಬಟ್ಟೆ ಮಿಲ್ ಐತೆ ಅಂತ ಹೆಚ್ಚಿಗೆ ಉಡೋಕ್ಕಿಲ್ಲ. ಲಗ್ನದಾಗ ಜೋಡಿ ದೋತ್ರ ಉಡಿಸ್ತಾರೆ. ತಿರುಗಿ ಮರ್ದಿವಸ ಉಟ್ಕೊಂಡ ಅಂದರೆ ಉಚ್ಚಿ ನಡಿ ಮೆಂಟಲ್ ಆಸ್ಪತ್ರೆಗೆ ಧಾರವಾಡಕ್ಕೆ ಅಂತಾರೆ. ಯಾಕೆ ಎರಡು ಉಟ್ಕಂತ್ಯ? ಲಗ್ನದಾಗ ಅದು ಕಾರಣಕತೆ ಇರ್ತದ ಅಂತ ಜೋಡಿ ಉಡಿಸ್ತಾರೆ. ತಿರುಗಿ ಮರ್ದಿವಸನೂ ಅದೇ ಜೋಡಿ ಉಟ್ಕಂತ್ಯ. 2 ಪ್ಯಾಂಟ್ ಉಟ್ಕೊಳ್ಳೋಕೆ ಅಧಿಕಾರ ಇಲ್ಲ, 2 ದೋತ್ರ ಉಟ್ಕೊಳ್ಳೋಕೆ ಅಧಿಕಾರ ಇಲ್ಲ. ಎಷ್ಟು ಉಟ್ಕೋಬೇಕು ಅಷ್ಟೇ ಉಟ್ಕೋಬೇಕು, ಎಷ್ಟು ಉಣಬೇಕು ಅಷ್ಟೇ ಉಣಬೇಕು. ಏನಪ್ಪ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾನ, ಯಾವನೋ ಒಬ್ಬನು ಪುಣ್ಯಾತ್ಮ ನಮ್ಮ ಕರ್ನಾಟಕದ ದುಡ್ಡೆಲ್ಲ ಹೊಡೆದು ಮನೆ ಮೇಲೆ ಹೆಲಿಕಾಪ್ಟರ್ ಇಳಿಯಂಗೆ ಮಾಡಿರ್ತಾನೆ. ನಿಮಗೆಲ್ಲ ಗುರುತು, ನಾವು ಹೇಳಂಗಿಲ್ಲ ಹೆಸರು. ಅದನ್ನು ಏನು ಉಳ್ಳಾಡ್ತಾನೇನು? 1 ಎಕರೆ ಮನೆ ಕಟ್ಟ್ಯಾನ ಅಂದರೆ 1 ರೂಮ್ನಾಗ ಬಿದ್ದಿರ್ತಾನೆ, 1 ರೂಮ್ನಾಗನ ಪೂರ ಇರ್ತಾನೆ, 1 ಮೂಲೆಗೆ ಬಿದ್ದಿರ್ತಾನೆ. ಅದೇ 3.5 ಮೊಳ ಜಾಗ. ಇಷ್ಟು ಬಿಟ್ಟರೆ ಇನ್ನಷ್ಟು ಏನಿಲ್ಲ.
ಏನು ಮನೆ ತುಂಬ ಬೆಳತನಕ್ಕೆ ಒಳ್ಳೆಯಾಡ್ತಾನೇನು? ಏನಿಲ್ಲ. ಅದಕ್ಕೆ ಇದು ಅಸ್ಥಿರದ ದೇಹ, ಇದು ಈ ದೇಹದಲ್ಲಿ ಸ್ಥಿರವಾಗಬೇಕು, ಇದು ಪ್ರಸಾದಕಾಯ ಆಗಬೇಕು, ಇದು ಭಗವಂತನ ಅನುಗ್ರಹ ಪಡೆದುಕೊಳ್ಳಬೇಕು ಅಂತಂದರೆ ದಾನ, ಧರ್ಮ, ಪರೋಪಕಾರ, ಅಧ್ಯಾತ್ಮ ವಿಚಾರ, ಗುರುಲಿಂಗ ಜಂಗಮದ ಸೇವೆ ಇವು ಎಲ್ಲವನ್ನು ಮಾಡುತ್ತಾ ಬಾಯಿಯೊಳಗೆ ಶಿವನಾಮ ಸ್ಮರಣೆ ಅಂತಕ್ಕಂಥದ್ದು ಇತ್ತು ಅಂತಂದರೆ ನಿನ್ನ ಜನ್ಮ ಸಾರ್ಥಕ ಆಗಲಿಕ್ಕೆ ಕಾರಣೀಭೂತ ಆಗುತ್ತೆ. ಅದಕ್ಕೋಸ್ಕರವಾಗಿ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ನಿಜಗುಂಡು ಹೇಳಿದ್ದಾರೆ. ಇದು ಶ್ರೇಷ್ಠವಾದ ಜನ್ಮ. ಅಪ್ಪ ಬಸವಣ್ಣ ಪ್ರಸಾದಕಾಯ ಅಂದರು, ನಿಜಗುಂಡ್ರು ಇದಕ್ಕಿಂತ ಶ್ರೇಷ್ಠ ಜನ್ಮ ಮತ್ತೊಂದಿಲ್ಲ ಅಂದರು. ಅನಂತ ಮಹಾತ್ಮರು, ಅನಂತ ಶರಣರು ಈ ಶರೀರದ ಬಗ್ಗೆ ವರ್ಣನೆಯನ್ನು ಮಾಡಿರುವಂಥವರಾಗಿದ್ದಾರೆ. ಅದಕ್ಕೆ ಅದರ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕು. ಏನು ಹೋಗ್ಯದ ಆಯುಷ್ಯ 10 ರಾತ್ರಿಗೆ ಓದವು 50, ಪ್ರಾಯಕ 20, ಪ್ರಾಯದ ಗಾಯಕ 30 ಹೋಗ್ಬಿಟ್ಟವ. ಬಹುತ್ಗೈ ತೋಡಿರೈ ತೋಡಿ ಬಿ ಅಬ್ಜಾಯ್. ಯಾರ್ಯಾರು ಎಷ್ಟೆಷ್ಟು ದಾಟ್ಯಾವ, ಸ್ವಲ್ಪ ಉಳಿದದ್ರಾಗನೇ ಇಂಥ ಮಠಮಂದಿರಗಳಿಗೆ ಬಂದು ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕಿವಿಯೊಳಗೆ ಹಾಕ್ಕೊಂಡು, ಶಿವನಾಮಸ್ಮರಣೆಯನ್ನು ಕಿವಿಯೊಳಗೆ ಹಾಕ್ಕೊಂಡು ಇಲ್ಲಿ ಮಾಡ್ತಕ್ಕಂಥ ದಾನ ಧರ್ಮ ಪರೋಪಕಾರವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ತಿಳಿಸಿ